ಓಕೆ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಎಂದಿನಂತೆ ನಾವು ಟೆಲಿಗ್ರಾಮ್ ನಲ್ಲಿ ಮೀಟಿಂಗ್ ಮಾಡೋಕ್ ಕಾರಣ ಏನಂತಂದ್ರೆ, ಮುಖ್ಯವಾಗಿ ಆ ಇವಾಗ ನೀವೆಲ್ರೂ ನೋಡ್ತಾ ಇದ್ದೀರಿ, ನಮ್ಮ ಸೈಟ್ ಬಂದಿದೆ, ಆನ್ಪೇಸಿವ್ ನ ಸೈಟ್. ಓಕೆ, ಅದ್ರ ಸಲುವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ಬೇಕಾಗಿತ್ತು. ಸೊ ಹಾಗಾಗಿ ನಾವು ಇವಾಗ ಮೀಟಿಂಗ್ ಅನ್ನ ಇಟ್ಟಿರುವಂತ ಕಾರಣ ಅದು. ಓಕೆ, ಮೊದಲನೇದಾಗಿ ನಿಮ್ಮೆಲ್ರಿಗೂ ಆನ್ಪೇಸಿವ್ ನ ಈ ಒಂದು ಫ್ಯಾಮಿಲಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ಇವಾಗ ಆನ್ಪೇಸಿವ್ ನ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಬಹಳಷ್ಟು ಕಾಲ್ಗಳು ಬಂದವು, ನಮ್ಗೆ ಬಹಳಷ್ಟು ಮೆಸೇಜ್ಗಳು ಬಂದವು. ಏನ್ ಸರ್ ಸೈಟ್ ಬಂದಾಗಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಕಂಪನಿ ಒಂದು ಸೈಟ್ ಅನ್ನ ಬಂದಿಡ್ಲಿಕ್ಕೆ ಕಾರಣ ಏನಂತಂದ್ರೆ, ಇವಾಗ ಕಂಪನಿಯ ನಮ್ಮ ಸರ್ವರ್ ಏನಿತ್ತು, ನಮ್ಮ ಡೇಟಾ ಸೆಂಟರ್ ಅಂತ ಏನ್ ಹೇಳ್ತೀವಿ, ಆ ಡೇಟಾ ಸೆಂಟರ್ ಅಂದ್ರೆ ನಮ್ಮ ಸಿಸ್ಟಮ್ ಅನ್ನ, ಅಂದ್ರೆ ನಮ್ಮ ಡಾಟಾವನ್ನ ಏನು ಸ್ಟೋರ್ ಮಾಡ್ತೀವಿ. ಆ ಸ್ಟೋರೇಜ್ AWS ನಲ್ಲಿ ಇತ್ತು, ಅಂದ್ರೆ ಅಮೆಜಾನ್ ಸರ್ವರ್ ನಲ್ಲಿ ಇತ್ತು. ಅಮೆಜಾನ್ ಸರ್ವರ್ ನಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಕಂಪನಿ ಇವಾಗ ನಮ್ಮದೇ ಒಂದು ಸರ್ವರ್ ನಲ್ಲಿ, ಅಂದ್ರೆ ಡೇಟಾ ಸೆಂಟರ್ಗೆ ಅದನ್ನ ಮೈಗ್ರೇಷನ್ ಮಾಡ್ತಾ ಇದೆ. ಅಂದ್ರೆ ಅದನ್ನ ಪೂರ್ತಿ ಡಾಟಾವನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಸರ್ವರ್ ಅಂದ್ರೆ ನಮ್ಮ ಒಂದು ವೆಬ್ಸೈಟ್ ಬಂದಿದೆ. ಯಾಕೆಂದ್ರೆ ಎಲ್ಲರೂ ಕೂಡ ಟ್ರಾಫಿಕ್ ಅಲ್ಲಿ ಬರ್ತಾ ಇರುತ್ತೆ, ಮೈಗ್ರೇಷನ್ ಆಗುವಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಏನು OES ನಲ್ಲಿ ನಾವೇನ್ ಲಾಗಿನ್ ಮಾಡ್ತೀವಿ ಅದನ್ನ ಕಂಪನಿ ಬಂದಿಟ್ಟಿದೆ. ಬೇರೆ ಯಾವುದೇ ಕಾರಣಗಳಿಲ್ಲ. ಯಾಕಂದ್ರೆ ನಮ್ಮದೇ ಆದಂತ ಡೇಟಾ ಸೆಂಟರ್ಗೆ ಪೂರ್ತಿ ಏನು ಸಿಸ್ಟಮ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಇವಾಗ ವೆಬ್ಸೈಟ್ ಬಂದಿದೆ. ಅದರಲ್ಲಿ ಯಾರು ಕೂಡ ಪ್ಯಾನಿಕ್ ಆಗುವಂತ ಒಂದು ಅಂಶನೂ ಕೂಡ ಇಲ್ಲ, ಯಾರಿಗೂ ಕೂಡ ನೆಗೆಟಿವ್ ಆಗುವಂತ ಒಂದು ಅಂಶನೂ ಇಲ್ಲ. ಯಾಕಂದ್ರೆ ಕಂಪನಿ ಬಹಳ ಸ್ಮೂತ್ ಆಗಿ ಅದನ್ನ ಮಾಡ್ತಾ ಇದೆ. ಆಕ್ಚುಲಿ ಯಾಶ್ ಸರ್ ಸೋಮವಾರದಿಂದ ಅದನ್ನ ಮೈಗ್ರೇಷನ್ ಮಾಡ್ಬೇಕಂತ ಪ್ಲಾನಿಂಗ್ ಇತ್ತು. ಬಟ್ ಅದರಿಂದ ಕೂಡ ಕೆಲವರು ರೀಸನ್ಗಳು ಇರ್ತವೆ. ಶುಕ್ರವಾರದಿಂದನೇ ಶುರು ಮಾಡಿದ್ದಾರೆ ಡಾಟಾನ, ಅಂದ್ರೆ ಮೈಗ್ರೇಷನ್ ಮಾಡುವಂತ ಕೆಲಸವನ್ನ. ಸೊ ಹಾಗಾಗಿ ಅದು ಎನಿ ಮೂಮೆಂಟ್ ಓಪನ್ ಆಗ್ಬೋದು, ಅಥವಾ ನಾಳೆ ಆಗ್ಬೋದು, ನಾಡ್ದಾಗ್ಬೋದು, ಹೇಳಲಿಕ್ಕಾಗಲ್ಲ. ಅದು ಕಂಪನಿಯಿಂದ ಅಪ್ಡೇಟ್ಸ್ ಬರುತ್ತೆ ನಮ್ಗೆ. ಓಕೆ, ಹಾಗಾಗಿ ಇದೊಂದು ವಿಚಾರದಲ್ಲಿ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳಿ. ನಮ್ಮ ಡಾಟಾವನ್ನ ನಮ್ಮದೇ ಆದಂತ ಡಾಟಾ ಸೆಂಟರ್ಗೆ ಅದನ್ನ ಮೈಗ್ರೇಷನ್ ಮಾಡ್ತಾ ಇರೋದ್ರ, ಶಿಫ್ಟ್ ಮಾಡ್ಬೇಕ ಕಾರಣ ಅದನ್ನ ವೆಬ್ಸೈಟ್ ಅನ್ನ ಬಂದಿಟ್ಟಿದ್ದಾರೆ. ಆನಂತರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವಾಗ ನಾವು ನಮ್ಮ ಆಫೀಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಯಾಸ್ ಸರ್ ಹೇಳ್ತಾ ಇದ್ರು, ನಾವು ಐ ಆಮ್ ಟೇಕಿಂಗ್ ಇನ್ಚಾರ್ಜ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ಅಲ್ಲಿ ಕೆಲವೊಂದು ಬ್ಯಾಕ್ ಎಂಡ್ ಅಲ್ಲಿ ಏನೆಲ್ಲ ನಡೀತಾ ಇರ್ತವೆ ಅವಕ್ಕೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಮೊನ್ನೆ ಒಂದು ಗ್ರೂಪ್ ಅಲ್ಲಿ ಒಂದು ವಿಷಯಗಳು ಬಂತು. ಮೊಹಮ್ಮದ್ ನಜಾಲ್ ಅನ್ನೋರು, ನಮ್ಮ ಚೀಫ್ ಮಾರ್ಕೆಟಿಂಗ್ ಆಫೀಸರ್, ಅವರು ಬಿಟ್ಟು ಹೋಗಿದ್ದಾರೆ, ಅಂದ್ರೆ ಕಂಪನಿಯನ್ನ ಬಿಟ್ಟು ಹೋಗಿದ್ದಾರೆ. ಅದ್ರ ಬಗ್ಗೆ ಬಹಳಷ್ಟು ಕಾಲ್ಗಳು ಬಂದು ನಮ್ಗೆ. ನೋಡಿ, ಯಾವುದೇ ಒಂದು ಆಫೀಸ್ ಸ್ಟಾಫ್ ಹೇಳಿ ಕೇಳಿ, ಇದು IT ಕಂಪನಿ. ಇಲ್ಲಿ IT ಕಂಪನಿನಲ್ಲಿ ಯಾವುದೇ ಒಂದು ಆಫೀಸ್ ಸ್ಟಾಫ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ನಾವು ಅದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಯಾವ ಕಾರಣಕ್ಕಾಗಿ ಹೋಗಿದ್ದಾರೋ ಏನೋ ಅದು ಮುಂದೆ ನಮ್ಗೆ ಗೊತ್ತಾಗೋದು ಬೇಡ. ಅದು ನಮ್ಗೆ ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಅಲ್ಲಿ ಏನು ನಡೆದಿರುತ್ತೋ ಏನೋ ಗೊತ್ತಿಲ್ಲ. ಸೊ ಅವ್ರು ಬಿಟ್ಟು ಹೋಗಿದ್ದಾರೆ. ನಾವಂತೂ ಆನ್ಪೇಸಿನಲ್ಲಿ ಇದೀವಿ. ಆಸ್ ಸರ್ ನಮ್ಮೊಟ್ಟಿಗಿದ್ದಾರೆ, ಆಸ್ ಸರ್ ಪಾಸಿಟಿವ್ ಆಗಿದ್ದಾರೆ. ಆಸ್ ಸರ್ ಈ ಭೂಮಿ ಮೇಲೆ ಈ ಒಂದು ಆನ್ಪೇಸಿವ್ ಕಂಪನಿಯನ್ನ ಡೂ ಆರ್ ಡೈ, ಈ ಒಂದು ಕಂಪನಿಯನ್ನ ಬಂದ್ ಮಾಡ್ಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ ಅಂತ ಅವ್ರು ಯಾವಾಗ್ಲೂ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿರ್ಬೇಕು. ಯಾಕಂದ್ರೆ ಈ ಒಂದು ಕಂಪನಿ ಇಡೀ ಜಗತ್ನಲ್ಲಿ ನೋಡಿ, ನಾವು ಇವತ್ತು ನನಗೆ 2020 ಜುಲೈ 20ಕ್ಕೆ ನಾನು ಜಾಯ್ನ್ ಆಗಿರೋದು. 4 ವರ್ಷ ಆಗ್ತಾ ಬಂತು. ಇನ್ನು ಜುಲೈ 20 ಬಂದ್ರೆ 4 ವರ್ಷ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ಯಾವ್ದಾದ್ರು ಒಂದು ಕಂಪನಿನಲ್ಲಿ ನಾವುಗಳು 4 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ, ವಿತೌಟ್ ಎನಿ ಅರ್ನಿಂಗ್ ನಾವು 4 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಗೆ ಆ ಕಂಪನಿ ಮೇಲೆ ಇರುವಂತ ಒಂದು ವಿಷನ್, ಆ ಕಂಪನಿಗೆ ಇರುವಂತ ಒಂದು ಅವರ ಒಂದು ಮಿಷನ್, ಅಥವಾ ಆಸ್ ಸರ್ ಬಗ್ಗೆ ಮೇಲೆ ಇರುವಂತ ನಮ್ಗೊಂದು ವಿಶ್ವಾಸ. ಆ ಒಂದು ವಿಶ್ವಾಸದ ಕಾರಣ ನಾವು 4 ವರ್ಷದಿಂದ ವಿತೌಟ್ ಎನಿ ಅರ್ನಿಂಗ್ ನಾವು ಈ ಒಂದು ಕಂಪನಿಯಲ್ಲಿ ಇಷ್ಟು ಪಾಸಿಟಿವ್ ಆಗಿ ಇಷ್ಟೆಲ್ಲ ಮೀಟಿಂಗ್ಗಳನ್ನ ಮಾಡ್ತಾ ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ನಾವ್ ಎಷ್ಟು ಪಾಸಿಟಿವ್ ಆಗಿದ್ದೀವಿ ಅನ್ನೋದಕ್ಕೆ ಉದಾಹರಣೆ. ಯಾಕಂದ್ರೆ ನಮ್ಗೊಂದು ವಿಷನ್ ಕ್ಲಿಯರ್ ಇದೆ. ಈ ಒಂದು ಸಿಸ್ಟಮ್ ನಿಂದ ನಾವು ನಮ್ಮ ಜೀವನವನ್ನ 100% ನಾವು
ಬದಲಾವಣೆ ಆಗುತ್ತೆ. ನಮ್ಮ ಒಂದು ಏನ್ ಕನ್ಸ್ ಕಂಡಿದ್ವಿ, ನಾವೇನ್ ಡ್ರೀಮ್ ಇಟ್ಕೊಂಡಿದ್ವಿ ಎಲ್ಲ ಫುಲ್ಫಿಲ್ ಆಗುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ. ಯಾಕಂದ್ರೆ ಅರ್ನಿಂಗ್ ಕೊಡುವಂತ ಕಂಪನಿಯಲ್ಲಿ ನಾವು ಹೆಚ್ಚು ವರ್ಷ ಕೆಲಸ ಮಾಡಿಲ್ಲ. ನಾವು ಜಾಬ್ ಮಾಡಿದ್ರು ಕೂಡ ಹೆಚ್ಚು ವರ್ಷ ಕೆಲಸ ಮಾಡ್ಲಿಲ್ಲ. ಬಟ್ ವಿತೌಟ್ ಅರ್ನಿಂಗ್ ನಾವು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಇದರಲ್ಲೇ ನಾವು ತಿಳ್ಕೋಬೇಕು ಈ ಒಂದು ಕಂಪನಿ ಎಷ್ಟೊಂದು ವಿಸ್ನರಿ ಕಂಪನಿ ಅನ್ನೋದು ನಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಇರುವಂತ ಪ್ರಾಡಕ್ಟ್ಗಳು, ಈ ಕಂಪನಿಯಲ್ಲಿ ಇವತ್ತು ಇಡೀ ಜಗತ್ನಲ್ಲಿ, ಇಡೀ ನಮ್ಮ 8 ಬಿಲಿಯನ್ ಏನು ಪಾಪ್ಯುಲೇಷನ್ ಇದೆ ಈ ವರ್ಲ್ಡ್ ಅಲ್ಲಿ, ಆ ವರ್ಲ್ಡ್ ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹ್ಯೂಮನ್ ಬೀಯಿಂಗ್ ಬಗ್ಗೆ ಆಲೋಚನೆ ಮಾಡಿರೋದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ. ಅಂದ್ರೆ ಯಾವುದೇ ಒಂದು ಏನು ಟೆಕ್ನಾಲಜಿನೇ ಗೊತ್ತಿಲ್ಲ, ಏನು ಅದ್ರ ಬಗ್ಗೆ ನಾಲೆಜ್ ಇಲ್ದಿದ್ದಂತ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ ಈ ಒಂದು ಕನಸನ್ನ ತುಂಬಿದ್ದಾರೆ. ಈ ಒಂದು ಸಿಸ್ಟಮ್ ಅಲ್ಲಿ ಅವರಿಗೆ ಒಂದು ಸಕ್ಸಸ್ ಅನ್ನ ಕೊಡಬೇಕು, ಫೈನಾನ್ಷಿಯಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಅನ್ನ ಕೊಡ್ಬೇಕು ಅನ್ನೋ ಒಂದು ವಿಷನ್ ಅನ್ನ ಇಟ್ಕೊಂಡು ಬಂದಂತ ವ್ಯಕ್ತಿ ಅಂತಂದ್ರೆ ದಟ್ ಈಸ್ ಓನ್ಲಿ ಒನ್ ಪರ್ಸನ್, ದಟ್ ಈಸ್ ಆಶ್ ಮುಫಾರೆ ಸರ್. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಡೀ ಭೂಮಿ ಮೇಲೆ ಇಡೀ ಮನುಕುಲಕ್ಕೆ ಏನಾದ್ರು ಒಳ್ಳೇದ್ ಮಾಡ್ಬೇಕು, ಮನುಕುಲಕ್ಕೆ ಏನಾದ್ರು ಉದ್ಧಾರ ಮಾಡ್ಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಅವರು ಈ ಒಂದು ಸಿಸ್ಟಮ್ ಅನ್ನ ತಯಾರು ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಅವ್ರ ಮೇಲೆ ಅಗಾಧವಾದಂತ ಪ್ರೀತಿ ಮತ್ತೆ ಅಗಾಧವಾದಂತ ಒಂದು ವಿಶ್ವಾಸ ನಮ್ಗೆ ಎಲ್ರಿಗೂ ಇರೋದಕ್ಕಾಗಿ ನಾವು ಈ ಒಂದು ಕಂಪನಿಯಲ್ಲಿ ನಾವು ಉಳ್ಕೊಂಡಿದೀವಿ ಸ್ನೇಹಿತರೆ. ಈ ಒಂದು ಸಿಸ್ಟಮ್ ಈಗ ನಮ್ಗೆ ಏನು ವೆಬ್ಸೈಟ್ ಬಂದಾಗಿದೆ, ವೆಬ್ಸೈಟ್ ಚಾಲು ಆದ ನಂತರ ಬಹಳಷ್ಟು ವಂಡ್ರಿಂಗ್ ವಿಚಾರಗಳು ನಮ್ಗೆ ಗೊತ್ತಾಗ್ಬೋದು. ಯಾಕಂದ್ರೆ ಇಡೀ ಜಗತ್ತೇ ವೇಟಿಂಗ್ ನಲ್ಲಿ ಇದೆ. ಯಾಕಂದ್ರೆ 14 ಲಕ್ಷ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತೇಳಿ. ಮೇ ಬಿ ಇದರಲ್ಲಿ ಚೇಂಜಸ್ ಏನ್ ಬರ್ಬೋದು ಅಂತಂದ್ರೆ ವೆಬ್ಸೈಟ್ ಓಪನ್ ಆದ ನಂತರ ಲಾಗಿನ್ ಪ್ರೊಸೆಸ್ ನಲ್ಲಿ ಏನಾದ್ರು ಚೇಂಜಸ್ ಇರ್ಬೋದು, ಇನ್ನು ಏನಾದ್ರು ಸೆಕ್ಯೂರಿಟಿ ವೈಸ್ ಅದನ್ನ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಇನ್ನು ಸೆಕ್ಯೂರಿಟಿ ವೈಸ್ ನಮ್ಗೆ ಲಾಗಿನ್ ಚೇಂಜಸ್ ಇರ್ಬೋದು, ಅಥವಾ ಇದಕ್ಕಿಂತ ಈಸಿಯಾಗಿ ಲಾಗಿನ್ ಪ್ರೊಸೆಸ್ ಇರಬಹುದು ಅನ್ನೋ ಒಂದು ವಿಚಾರ ನಮ್ಗೆ ಅಂದ್ರೆ ಕೆಲವು ಲೀಡರ್ ಎಲ್ಲ ಹೇಳೋದ್ರಿಂದ ಗೊತ್ತಾಗ್ತಾ ಇದೆ. ಸೊ ಎನಿಹೌ ನಮ್ಗೆ ಏನ್ ಅದರಿಂದ ಗೊತ್ತಾಗುತ್ತೆ, ಏನ್ ಮುಂದೆ ಏನ್ ವಿಚಾರ ಬರುತ್ತೆ ಅದನ್ನ ನಾವೆಲ್ಲರೂ ನೋಡೋಣ. ಓಕೆ ಸ್ನೇಹಿತರೆ, ನಾವು ಕೆಲವೊಂದು ಪ್ರಾಡಕ್ಟ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಪ್ರಾಡಕ್ಟ್ ಗಳು ಈ ಒಂದು ಕಂಪನಿಯಲ್ಲಿ ಎಷ್ಟು ಒಂದು ಇನ್ಕಮ್ ಅನ್ನ, ಅಂದ್ರೆ ಎಷ್ಟು ಒಂದು ರೆವಿನ್ಯೂನ ಜನರೇಟ್ ಮಾಡುತ್ತೆ ಅಂತ ಹೇಳಿ ನಾವು ಕೆಲವೊಂದು ಪ್ರಾಡಕ್ಟ್ ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ಪ್ರಾಡಕ್ಟ್ ಗಳು ನಮ್ಮ ನಲ್ಲಿ ಎಷ್ಟು ಪ್ರಾಡಕ್ಟ್ ಗಳಿದಾವೆ, ಪ್ರತಿಯೊಂದು ಕೂಡ ರೆವಲ್ಯೂಷನರಿ ಪ್ರಾಡಕ್ಟ್ ಗಳೇ. ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ ಕೂಡ ಹೊಸ ಒಂದು ಕ್ರಾಂತಿಯನ್ನ ಬರೆಯುವಂತ ಪ್ರಾಡಕ್ಟ್ ಗಳು ಇದಾವೆ. ಸೊ ಹಾಗಾಗಿ ಅದರಲ್ಲಿ ನಮ್ಮ ಡೇಟಾ ಸೆಂಟರ್ ಒಂದು ಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಡೇಟಾ ಸೆಂಟರ್ ಹೇಗಿದೆ ಅಂತಂದ್ರೆ ಈಗ ನಾವು ಮಾರ್ಕೆಟ್ ನಲ್ಲಿ ನೋಡ್ತಾ ಹೋಗೋದಾದ್ರೆ ಈಗ ಕ್ಲೌಡ್ ಫಾರ್ಮೇಶನ್ ನಲ್ಲಿ ಡೇಟಾ ಸೆಂಟರ್ ಗಳಿದಾವೆ. ಕ್ಲೌಡ್ ಫಾರ್ಮೇಶನ್ ನಲ್ಲಿ ಡೇಟಾ ಸೆಂಟರ್ ಅಂತಂದ್ರೆ ಅಲ್ಲಿ ಕ್ಲೌಡ್ ಅಲ್ಲಿ ಅಂದ್ರೆ ಮೋಡದಲ್ಲಿ ಡೇಟಾ ಸೆಂಟರ್ ನ ತಯಾರು ಮಾಡ್ತಾರ ಅನ್ನೋ ಒಂದು ವಿಚಾರ ಬರುತ್ತೆ. ಕ್ಲೌಡ್ ಅಂದ್ರೆ ಸ್ಕೈ, ಆಕಾಶದಲ್ಲಿ ಅಥವಾ ಮೋಡದಲ್ಲಿ ಕಂಪ್ಯೂಟರ್ ನ ಫಿಟ್ ಮಾಡಿ ಅಥವಾ ಸರ್ವಿಸ್ ಕೊಡೋದು ಅಂತ ಅಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದು ನಮ್ಮ ಒಂದು ಮೊಬೈಲ್ ಏನು ನಮ್ಮ ಮೊಬೈಲ್ ನಲ್ಲಿ ಫೋಟೋ ತೆಗಿತೀವಿ ಅಥವಾ ಏನಾದ್ರು ವಿಡಿಯೋ ಮಾಡ್ತೀವಿ, ಅದನ್ನ ತೆಗೆದು ನಿಮ್ಮ ಇಂಟರ್ನೆಟ್ ಸ್ಟೋರೇಜ್ ನಲ್ಲಿ ಇರುತ್ತೆ. ಅಂದ್ರೆ ನಾವೇನ್ ಮೊಬೈಲ್ ನಲ್ಲಿ ಏನೇನು ಡಾಟಾ ಇರುತ್ತೆ ಅದು ಇಂಟರ್ನೆಟ್ ಸ್ಟೋರೇಜ್ ನಲ್ಲಿ ಅದು ಇರುತ್ತೆ. ಅದನ್ನ ನಾವು ಗೂಗಲ್ ಡ್ರೈವ್ ಅಥವಾ ಗೂಗಲ್ ಫೋಟೋಸ್ ನಲ್ಲಿ ಹಾಕಿದ್ರೆ ಅದು ಕ್ಲೌಡ್ ಆಗಿ ಸ್ಟೋರ್ ಆಗುತ್ತೆ, ಅಂದ್ರೆ ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ಇಂಟರ್ನೆಟ್ ನಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದನ್ನ ನಾವು ಕ್ಲೌಡ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ತುಂಬಾ ಟೈಪ್ಸ್ ಇದಾವೆ. ಕ್ಲೌಡ್ ಫಾರ್ಮೇಶನ್ ನಲ್ಲಿ ತುಂಬಾ ಟೈಪ್ಸ್ ಇದಾವೆ. ಇದರಲ್ಲಿ ಇದು ಹೊಸದಾಗಿ ಏನು ಬಂದಿರೋದಲ್ಲ, ಇದು 1996 ನಲ್ಲೇ ಬಂದಿತ್ತು. 2006 ನಲ್ಲಿ ಅಮೆಜಾನ್ AWS ಅಂತ ಬಂತು, ಆನಂತರ ಲಾಂಚ್ ಆಗಿತ್ತು. ಆನಂತರ ಅವತ್ತಿನಿಂದ ಇದು ತುಂಬಾ ಅಂದ್ರೆ ಬಹಳಷ್ಟು ಒಂದು ಟ್ರೆಂಡ್ ಅಲ್ಲಿ ಇದೆ. ಯಾಕಂದ್ರೆ ಅಮೆಜಾನ್ ನ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಈ ಒಂದು ಕ್ಲೌಡ್ ಫಾರ್ಮೇಶನ್ ನಲ್ಲಿ ಅವ್ರದ್ದು ಡೇಟಾ ಸೆಂಟರ್ ಇಂದಾನೆ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ಅದು ಟ್ರೆಂಡಿಂಗ್ ನಲ್ಲಿ ಇದೆ. ಅದು ಅಷ್ಟೊಂದು ಸಾಕಷ್ಟು ಅರ್ನಿಂಗ್ ಅನ್ನ ಮಾಡ್ತಾ ಇದೆ. ಇನ್ನು ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಾವು ನಮ್ಮ ಡೇಟಾನ ಅಂದ್ರೆ ಲೋಕಲ್ ಸ್ಟೋರೇಜ್ ನಲ್ಲಿ ನೋಡೋ ಬದಲು ಇಂಟರ್ನೆಟ್ ನಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಅಂದ್ರೆ ನಮ್ಮ ಏನು ಡೇಟಾ ಇದೆ, ಈಗ ನಾವು ಒಂದು ಫೋಟೋ ತೆಗಿತೀವಿ ಅಥವಾ ನಮ್ಮ ಮೊಬೈಲ್ ನಲ್ಲಿ ಮೆಸೇಜ್ಗಳು ಬರ್ತವೆ ಅಥವಾ ಏನೇ ಇದ್ರೂ ಕೂಡ ಅದೆಲ್ಲವೂ ಸ್ಟೋರೇಜ್ ಆಗೋದು ನಮ್ಮ ಮೊಬೈಲ್ ನಲ್ಲಿ. ಇಂಟರ್ನೆಟ್ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಇಂಟರ್ನಲ್ಲಿ ಸ್ಟೋರೇಜ್ ಮಾಡ್ತೀವಿ ಅಂದ್ರೆ ನಮ್ ಡೇಟಾನ ಅಂದ್ರೆ ಗಾಳಿಯಲ್ಲಿ ತೇಲ್ ಬಿಡ್ತೀವಿ ಅಂತ ಅರ್ಥ ಅಲ್ಲ. ಓಕೆ, ಅದು
ಇದು ಒಂದು ನೆಟ್ವರ್ಕ್. ಇದು ಒಂದು ನೆಟ್ವರ್ಕ್ ಸಿಸ್ಟಮ್ ನಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಅಂದ್ರೆ ಡಿಜಿಟಲ್ ಡಿವೈಸ್ ನಲ್ಲಿ, ಅಂದ್ರೆ ಹಾರ್ಡ್ ಡಿಸ್ಕ್ ಅಥವಾ SSD ಆಗಿರ್ಬೋದು, ಅಂತ ಒಂದು ಡಿವೈಸ್ ನಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಆದ್ರೆ ಬೇರೆ ಬೇರೆ ಲೊಕೇಶನ್ ಗಳಲ್ಲಿ ಅದನ್ನ ದೊಡ್ಡ ದೊಡ್ಡ, ಅಂದ್ರೆ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ಗೂಗಲ್ ಆಗಿರ್ಬೋದು ಅಥವಾ ಅಮೆಜಾನ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಡೇಟಾ ಸೆಂಟರ್ ನನ್ನ ಬಿಲ್ಡ್ ಮಾಡಿರ್ತವೆ. ಅಂದ್ರೆ ಅವರು ದೊಡ್ಡ ದೊಡ್ಡ, ಈಗ ನಮ್ಮ ಇಡೀ ವರ್ಲ್ಡ್ ಅಲ್ಲಿ 4 ಅತ್ಯಂತ ದೊಡ್ಡ ಡೇಟಾ ಸೆಂಟರ್ ಗಳಿದಾವೆ. ಅದರಲ್ಲಿ ಅಮೆಜಾನ್ ಒಂದು, ಮೈಕ್ರೋಸಾಫ್ಟ್, ಗೂಗಲ್ ಒಂದು, ಆನಂತರ ಆಪಲ್ ಅವ್ರದ್ದಿದೆ. ಸೊ ಇವೆಲ್ಲ ಏನಂತಂದ್ರೆ ಬಹಳ ದೊಡ್ಡ ಒಂದು ಡೇಟಾ ಸೆಂಟರ್ ಇರುತ್ತವೆ. ಈ ಒಂದು ಡೇಟಾ ಸೆಂಟರ್ ಅಲ್ಲಿ ನಮ್ಮ ಏನು ಡೇಟಾ ಇರುತ್ತೆ ಅದನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಅಲ್ಲಿ ಅವರು ಬಾಡಿಗೆಗೆ ಬಿಟ್ಟಿರ್ತಾರೆ. ಅಂದ್ರೆ ಅಲ್ ಆ, ಅಲ್ಲಿ ನಮ್ಮ ಡೇಟಾ ಸ್ಟೋರ್ ಆಗಿರುತ್ತೆ. ಈ ಒಂದು ಕ್ಲೌಡ್ ಫಾರ್ಮೇಶನ್, ಕ್ಲೌಡ್ ಕಂಪ್ಯೂಟರ್ ನಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಮೊಬೈಲ್ ನಲ್ಲಿ ಅಥವಾ ನಮ್ಮ ಸಿಸ್ಟಮ್ ನಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ನಮ್ಮ ಡಾಟಾನ ನಾವು ಮೊಬೈಲ್ ನಲ್ಲಿ ಅಥವಾ ನಮ್ಮ ಸಿಸ್ಟಮ್ ನಲ್ಲಿ ಹಾಕೊಂಡ್ರೆ ಅದೇನಾದ್ರೂ ಕ್ರಾಶ್ ಆಯ್ತು ಅಂತಂದ್ರೆ ಅದು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಮತ್ತೆ ಕ್ಯಾರಿ ಮಾಡ್ಲಿಕ್ಕೂ ಆಗಲ್ಲ, ಎಲ್ಲಿ ಬೇಕಲ್ಲಿ ಹೋಗಿ ಹೊತ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ. ಆದ್ರೆ ಕ್ಲೌಡ್ ನಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಅದು ಒಂದು ಸಿಸ್ಟಮ್ ಒಳಗಡೆ ಅದು ಸ್ಟೋರೇಜ್ ಆಗಿರುತ್ತೆ. ನಮ್ಮ ಹಾರ್ಡ್ ಡಿಸ್ಕ್ ನಲ್ಲಿ ಅಥವಾ ನಮ್ಮ ಒಂದು SSD ಅಲ್ಲಿ ಸ್ಟೋರ್ ಮಾಡೋದ್ರ ಬದಲು ಗೂಗಲ್ ಅಥವಾ ಅಮೆಜಾನ್ ಅಂತವರ ಡೇಟಾ ಸೆಂಟರ್ ನಲ್ಲಿ ಸ್ಟೋರ್ ಮಾಡೋದ್ರಿಂದ ಅಲ್ಲಿ ಟೆಕ್ನಾಲಜಿ ತುಂಬಾ ಬಳಕೆ ಆಗಿರುತ್ತೆ, ಟೆಕ್ನಾಲಜಿ ಜಾಸ್ತಿ ಇರುತ್ತೆ. ಅವ್ರು ಅದನ್ನ ಸೇಫ್ ಆಗಿ, ಸೆಕ್ಯೂರ್ ಆಗಿ ಅದನ್ನ ಸ್ಟೋರೇಜ್ ಮಾಡಿರ್ತಾರೆ. ಅಂದ್ರೆ ನಮ್ಮ ಡಾಟಾವನ್ನ ಆ ಒಂದು ನಾವು ಏನು ಲಾಗಿನ್ ಪ್ರೊಸೆಸ್ ಇರುತ್ತೆ, ಆ ಲಾಗಿನ್ ಪ್ರೊಸೆಸ್ ಬಿಟ್ಟು ಬೇರೆ ಯಾರಿಗೂ ಕೂಡ ಅದು ತಿಳಿಯಲ್ಲ. ಆ ರೀತಿ ಅವರು ಡೇಟಾವನ್ನ ಸ್ಟೋರ್ ಮಾಡಿರ್ತಾರೆ. ಡೇಟಾ ಲಾಸ್ ಆಗುವಂತದ್ದು ತುಂಬಾ ಕಡಿಮೆ ಇರುತ್ತೆ. ಡೇಟಾ ಸೇಫ್ ಆಗಿರುತ್ತೆ. ಡೇಟಾ ಯಾವುದೇ ಕಾರಣಕ್ಕೂ ಕ್ರ್ಯಾಶ್ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅದೇ ರೀತಿ ಕ್ಯಾರಿ ಮಾಡಬೇಕು ಅಂತಾನು ಕೂಡ ಇರಲ್ಲ. ಒಂದು ನಮ್ಮ ಲಾಗಿನ್, ಅದೇ ನಾನು ಈಗಾಗಲೇ ಹೇಳ್ದಂಗೆ ಲಾಗಿನ್ ID ಇದ್ರೆ ಸಾಕು, ನಮ್ ಡೇಟಾ ಎಲ್ಲಿ ಬೇಕಾದ್ರೂ ನಾವು ಆಕ್ಸೆಸ್ ಮಾಡ್ಕೋಬಹುದು. ಆಮೇಲೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಮಗೆ ಎಷ್ಟು ಯೂಸ್ ಬೇಕು ಅಷ್ಟನ್ನೇ ನಾವು ಯೂಸ್ ಮಾಡೋಕೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಎಷ್ಟು ಯೂಸ್ ಬೇಕು ಅಷ್ಟನ್ನೇ ಬಳಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಎಕ್ಸಾಂಪಲ್, ನಾವು ಮೊಬೈಲ್ ನಲ್ಲಿ ಪ್ರೀಪೇಡ್ ಇದ್ದಂಗೆ. ಅಂದ್ರೆ ನಾವು ಒಂದು ವೆಬ್ಸೈಟ್ ಹೋಸ್ಟಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಕಂಪನಿ ಮಾಡ್ತಾ ಇದ್ದೀನಿ, ಕಂಪನಿಯಲ್ಲಿ ನಾನು ಒಂದು ವೆಬ್ಸೈಟ್ ಡಿಸೈನ್ ಮಾಡ್ತಾ ಇದ್ದೀನಿ, ಅದನ್ನ ಹೋಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಕ್ಲೌಡ್ ನಮಗೆ ಬಹಳ ಅತ್ಯುತ್ತಮವಾಗಿ ಒಂದು ಸ್ಟೋರೇಜ್ ಅನ್ನ ನಮಗೆ ಒದಗಿಸ್ಕೊಡುತ್ತೆ. ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಡೈಲಿ ಟ್ರಾಫಿಕ್ ನಾರ್ಮಲ್ ಆಗಿರಲ್ಲ ಅಲ್ಲಿ. ಆ, ಅಲ್ಲೂ ಕೂಡ ಟ್ರಾಫಿಕ್ ಇರುತ್ತೆ. ಅಂದ್ರೆ ಟ್ರಾಫಿಕ್ ಮೀನ್ಸ್ ಬೇರೆ ಬೇರೆ ಕಂಪನಿಗಳದ್ದು ಟ್ರಾಫಿಕ್ ಇರುತ್ತೆ, ಕಸ್ಟಮರ್ಸ್ ಇರ್ತಾರೆ, ಅವೆಲ್ಲ ಟ್ರಾಫಿಕ್ ಅಂತ ಹೇಳ್ತೀವಿ ಇಲ್ಲಿ. ಅಲ್ಲಿ ಟ್ರಾಫಿಕ್ ಕೂಡ ವೇರಿ ಆಗ್ತಾ ಇರೋದ್ರಿಂದ ನಾವು ಹೋಸ್ಟಿಂಗ್ ಅನ್ನ ತಗೊಂಡಿದ್ವಿ ಅಥವಾ ನಾವು ಶೇರ್ಡ್ ಹೋಸ್ಟಿಂಗ್ ಅನ್ನ ತಗೊಂಡಿದ್ವಿ ಅಂತಂದ್ರೆ ಅವರು ನಿಮ್ಗೆ ಸ್ಪೆಸಿಫೈ ರೀಸ್ಟೋರ್ ನ ಕೊಟ್ಟಿರ್ತಾರೆ. ಅಂದ್ರೆ ನಮ್ಗೆ ಒಂದು ಡೇಟಾ ಸೆಂಟರ್ ನಲ್ಲಿ ನಾವು ಒಂದು ಸ್ಪೆಸಿಫಿಕ್ ಒಂದು ಪ್ಲೇಸ್ ಅನ್ನ ಕೊಟ್ಟಿರ್ತಾರೆ. 1 GB ರ್ಯಾಮ್ ಅಥವಾ 100 GB ಹಾರ್ಡ್ ಡಿಸ್ಕ್ ಅಥವಾ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ನಮ್ಗೆ ಎಷ್ಟು ಬೇಕು ಜಾಗ, ಅದರಲ್ಲಿ ನಾವು ಅದನ್ನ ಸ್ಟೋರೇಜ್ ಅನ್ನ ಮಾಡ್ಕೋಬಹುದು. ಅವರು ಮಂತ್ಲಿ ಇಂತಿಷ್ಟು ಅಂತ ಯೂಸೇಜ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಮಂತ್ಲಿ ನಾವು ಎಷ್ಟು ಬೇಕು ಅಷ್ಟನ್ನ ಆ ಯೂಸೇಜ್ ಮಾಡ್ಬೋದು. ಅದಕ್ಕೊಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಓಕೆ, ನಾವು ಎಷ್ಟು ಡೇಟಾವನ್ನ ಸ್ಟೋರೇಜ್ ಮಾಡಿರ್ತೀವಿ ಅಷ್ಟೇ ಅಮೌಂಟ್ ಅನ್ನ ಅಲ್ಲಿ ನಾವು ಚಾರ್ಜ್ ಮಾಡ್ತಾರೆ. ಆ ಅಮೌಂಟ್ ಅನ್ನ ಕೊಟ್ರಾಯ್ತು. ಈಗ ನಮ್ಗೆ ಡೇಟಾ ಸೆಂಟರ್ ನಲ್ಲಿ ಏನಾಗುತ್ತೆ, ಕ್ಲೌಡ್ ಫಾರ್ಮೇಶನ್ ನಲ್ಲಿ ನಾವು ಮಾಡಿದವಾಗ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಯಾರ್ದಾದ್ರು ಒಂದು ಡೇಟಾ ಸೆಂಟರ್ ನಲ್ಲಿ ನಾವು ಬಾಡಿಗೆ ತಗೊಂಡಿದೀವಿ ಅಂತಂದ್ರೆ ಮಂತ್ಲಿ ಇಂತಿಷ್ಟು ಅಂತ ಫಿಕ್ಸ್ ಇರುತ್ತೆ. ಬಟ್ ಕ್ಲೌಡ್ ಫಾರ್ಮೇಶನ್ ನಲ್ಲಿ ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ನಮ್ಗೆ ಎಷ್ಟು ಯೂಸ್ ಬೇಕು ಅಷ್ಟನ್ನೇ ನಾವು ಬಳಸ್ಕೋಬಹುದು. ನಾವು ಎಷ್ಟು ಯೂಸ್ ಆಗಿದೆ ಅಷ್ಟೇ ಅಮೌಂಟ್ ಅನ್ನು ಮಾತ್ರ ಕಟ್ಟಿದ್ರೆ ಆಯ್ತು. ಸೊ ಇವೆಲ್ಲ ಡಿಫ್ರೆನ್ಸ್ ಕ್ಲೌಡ್ ಫಾರ್ಮೇಶನ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ನೀವು ಕ್ಲೌಡ್ ಹೋಸ್ಟಿಂಗ್ ನಲ್ಲಿ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿದ್ರೆ ಅಲ್ಲಿ ನಿಮ್ಮ ವೆಬ್ಸೈಟ್ ನಲ್ಲಿ ಟ್ರಾಫಿಕ್ ಇರಲ್ಲ. ಅಂದ್ರೆ ನಿಮ್ಮ ರಿಸ್ಟೋರ್ ತುಂಬಾ ಕಮ್ಮಿ ಯೂಸ್ ಆದ್ರೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ನೀವು ಎಷ್ಟು GB ಅಥವಾ ಎಷ್ಟು TB ಅನ್ನ ಯೂಸ್ ಮಾಡಿರ್ತೀರಿ ಅದಕ್ಕೆ ನೀವು ಅಲ್ಲಿ ಯೂಸ್ ಆದಷ್ಟು ಅಮೌಂಟ್ ಅನ್ನ ನೀವಿಲ್ಲಿ ಕಟ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಎಷ್ಟು ಯೂಸ್ ಆಗಿರ್ತದೆ ಅದ್ರದ್ದು ಪೇ ಮಾಡಿದ್ರೆ ನಿಮ್ಗೆ ಸಾಕು. ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಆರ್ಡಿನರಿ ಚಾರ್ಜ್ ಅನ್ನ ಕೊಡ್ಲಿಕ್ಕೆ ಏನು ಅವಶ್ಯಕತೆ ಇರಲ್ಲ. ಓಕೆ, ಆನಂತರ
ಓಕೆ, ಇವಿಷ್ಟು ಹೋಸ್ಟ್ ಕ್ಲೌಡ್ ಫಾರ್ಮೇಶನ್ ನಲ್ಲಿ ನಮಗೆ ಸಿಗುವಂತ ಬೆನಿಫಿಟ್ಗಳು. ಆಮೇಲೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಬಂತು, ನಿಮ್ಮ ಸೈಟ್ ಕ್ರಾಶ್ ಆಗೋ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನು ಕೂಡ ನಾವಿಲ್ಲಿ ಕ್ಲೌಡ್ ಫಾರ್ಮೇಶನ್ ನಲ್ಲಿ ನಮಗಿಲ್ಲಿ ನೋಡ್ಲಿಕ್ಕೆ ಸಿಗಲ್ಲ, ಯಾಕಂದ್ರೆ ಅಲ್ಲಿ ಕಡಿಮೆ ಕ್ರಾಶ್ ಆಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ನೀವು ಫಿಸಿಕಲ್ ಆಗಿ ಪರ್ಚೇಸ್ ಮಾಡಬೇಕು, ನೀವು ಮ್ಯಾನ್ಯುವಲ್ ಆಗಿ ಮಾಡಬೇಕು, ಆ ರೀತಿ ಏನು ಕ್ಲೌಡ್ ನಲ್ಲಿ ಇದೆಲ್ಲ ಇರಲ್ಲ. ಅದೆಲ್ಲ ಆಟೋಮೆಟಿಕ್ ಆಗಿರುತ್ತೆ. ನೀವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಆಯ್ತು, ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟಕ್ಕೆ. ಈ ರೀತಿ ನೀವು ಕ್ಲೌಡ್ ಹೋಸ್ಟಿಂಗ್ ಅನ್ನೋದು ತುಂಬಾ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಆಗುವಂತ ಒಂದು ವಿಧಾನ. ಅದೇ ರೀತಿ ಇನ್ನೊಂದು ಅಂದ್ರೆ ನಿಮ್ಮ ಬ್ಯಾಕಪ್ ಕಾಪಿ ಕೂಡ ಇರುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ನೀವು ನಿಮ್ಮ ಸಿಸ್ಟಮ್ ನಲ್ಲಿ ಕಳೆದೋಯ್ತು ಅಂತಂದ್ರೆ ಬ್ಯಾಕಪ್ ಕಾಪಿ ಇರುತ್ತೆ. ಸಪೋಸ್ ನಿಮ್ಮ ವೆಬ್ಸೈಟ್ ನಲ್ಲಿ ಸರ್ವರ್ ನಲ್ಲಿ ಡ್ಯಾಮೇಜ್ ಆಯ್ತು ಅಂದ್ರೆ, ಸಪೋಸ್ ಇಮ್ಮೆ ಏನಾದ್ರು ಕ್ರಾಶ್ ಆಯ್ತು ಅಂದ್ರೆ, ಅದು ಬ್ಯಾಕಪ್ ಕಾಪಿ ನಿಮ್ಗೆ ಕ್ಲೌಡ್ ಅಲ್ಲಿ ನಿಮ್ಗೆ ಲೈವ್ ಆಗಿರುತ್ತೆ. ಹಾಗಾಗಿ ಅದನ್ನ ವೆಬ್ಸೈಟ್ ಯಾವಾಗ್ಲೂ ಆನ್ಲೈನ್ ನಲ್ಲಿ ಇರಬೇಕು. ಅಂದ್ರೆ ಕ್ಲೌಡ್ ಅಲ್ಲಿ ನೀವು ಅದನ್ನ ಮತ್ತೆ ಫಾರ್ಮೇಶನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಓಕೆ, ಅದೇ ರೀತಿ ಈ ಒಂದು ಕ್ಲೌಡ್ ನಲ್ಲಿ ಎಲ್ಲಾ ಸರ್ವಿಸ್ ಅಂದ್ರೆ ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಎಲ್ಲಾ ಸರ್ವರ್ ಒಂದೇ ಸರಿ ಅಲ್ಲಿ ಹ್ಯಾಕ್ ಆಗೋ ಚಾನ್ಸಸ್ ಇರಲ್ಲ, ಎಲ್ಲವೂ ಕೂಡ ಶಟ್ ಡೌನ್ ಆಗೋ ಚಾನ್ಸಸ್ ಇರಲ್ಲ. ಅದು ಆ ಎಲ್ಲ ಒಂದೇ ಸರಿ ಕಂಪ್ಯೂಟರ್ ನಲ್ಲಿ ಒಂದು ಸಿಸ್ಟಮ್ ನಲ್ಲಿ ಕ್ಲೋಸ್ ಆಗ್ಬೇಕಂದ್ರೆ ಎಲ್ಲಾ ಸರ್ವರ್ ಒಂದೇ ಎಟ್ ಎ ಟೈಮ್ ನಲ್ಲಿ ಆಗುವಂತ ಚಾನ್ಸಸ್ ಇರಬೇಕು. ಹಾಗೆ ಆಗ್ಲಿಕ್ಕೆ ಚಾನ್ಸಸ್ ಇರಲ್ಲ, ಯಾಕಂದ್ರೆ ಎಲ್ಲಾ ಸರ್ವರ್ಗಳು ಅಲ್ಲಿ ಬೇರೆ 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 ಸರ್ವರ್ಗಳು ಕೆಲಸ ಮಾಡ್ತಾ ಇರ್ತವೆ. ಸೊ ಕ್ಲೌಡ್ ನಲ್ಲಿ ಇವೆಲ್ಲ ಸಾಧ್ಯತೆಗಳು ಕಡಿಮೆ ಇರಲ್ಲ. ಹಾಗಾಗಿ ನಾವು ಕ್ಲೌಡ್ ಹೋಸ್ಟಿಂಗ್ ನಲ್ಲಿ ನಿಮ್ಮ ವೆಬ್ಸೈಟ್ ಹೋಸ್ಟಿಂಗ್ ಮಾಡಿದ್ರೆ ಡೌನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇನ್ನು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಡೇಟಾ ಸೈಜ್ ತುಂಬಾ ದೊಡ್ಡದಾಗಿರುತ್ತೆ, ಅಂದ್ರೆ TB ಸೈಜ್ ನಲ್ಲಿ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಯವರು ಅವರಿಗೆ ದೊಡ್ಡ ದೊಡ್ಡ ಸ್ಪೇಸ್ ಬೇಕಾಗುತ್ತೆ. ಈಗ ನಮ್ಮ ಆನ್ಪೇಸು ಕಂಪನಿ ಅಂತ ಕಂಪನಿ ಬಹಳಷ್ಟು ದೊಡ್ಡ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ಅವರು ಅಮೆಜಾನ್ AWS ನಲ್ಲಿ ಅವರು ರೆಂಟ್ಗೆ ತಗೊಳ್ತಾ ಇದ್ದಿದ್ದು ಇಲ್ಲಿವರೆಗೆ. ಓಕೆ, ಅಂತವ್ರು ಏನ್ ಮಾಡ್ತಾರಂತಂದ್ರೆ ದೊಡ್ಡ ದೊಡ್ಡ ಕಂಪನಿ ಡೇಟಾವನ್ನ ಸ್ಟೋರ್ ಮಾಡ್ಬೇಕಾಗುತ್ತೆ. ಅಂತವ್ರು ತಮ್ಮ ಸ್ವಂತ ಡೇಟಾ ಸೆಂಟರ್ ನ ಬಿಲ್ಡ್ ಮಾಡ್ಲಿಕ್ಕೆ ಅಲ್ಲಿ ಶುರು ಮಾಡ್ತಾರೆ. ಅಂದ್ರೆ ಅಲ್ಲಿ ತುಂಬಾ ಹಾರ್ಡ್ ಡಿಸ್ಕ್ ಗಳು ಬೇಕು, ಹೈ ಎಂಡ್ ಪ್ರೊಸೆಸರ್ ಗಳು ಬೇಕು, ಕಂಪ್ಯೂಟರ್ ಗಳು ಬೇಕು, ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಇದೆಲ್ಲ ಅವ್ರು ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡಿ ಮಾಡ್ಬೇಕಾಗುತ್ತೆ. ಇದಕ್ಕೆ ಕಾಸ್ಟ್ ಗಳು ತುಂಬಾ ಆಗುತ್ತೆ. ಅದಕ್ಕೆ ಅವರು ಬೇರೆ ಬೇರೆ ಕಂಪನಿಗಳನ್ನ ಹೈರ್ ಮಾಡ್ಕೊಳ್ತಾರೆ. ಅಂದ್ರೆ ಬೇರೆ ಬೇರೆ ಕಂಪನಿಗಳ ಸರ್ವಿಸ್ ನ ತಗೋತಾರೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಗೂಗಲ್ ಕ್ಲೌಡ್ ಆಗಿರ್ಬೋದು, ಅಥವಾ ಅಮೆಜಾನ್ AWS ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್ ನ ಅಜೂರ್ ಅಂತ ಹೇಳಿ ಒಂದು ಸರ್ವರ್ ಇದೆ ಆಗಿರ್ಬೋದು. ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಒಂದು ಡೇಟಾ ಸೆಂಟರ್ ನ ಬಿಲ್ಡ್ ಮಾಡ್ತಾರೆ. ಈ ಡೇಟಾ ಸೆಂಟರ್ ನಲ್ಲಿ ಬಿಲ್ಡ್ ಮಾಡಿದವಾಗ ಅವ್ರು ಏನ್ ಮಾಡ್ತಾರೆ, ಇದನ್ನ ಬಾಡಿಗೆಗೋಸ್ಕರ ಬೇರೆ ಬೇರೆ ಕಂಪನಿಗಳಿಗೆ ಅವರು ಮಂತ್ಲಿ ಇಂತಿಷ್ಟು ಅಂತೇಳಿ ಬಾಡಿಗೆಗೆ ಅವರು ಕೊಡ್ತಾ ಇರ್ತಾರೆ. ಇದರಲ್ಲಿ ಹೈ ಎಂಡ್ ಪ್ರೊಸೆಸ್ ಇರುತ್ತೆ, SSD ಗಳು, ಮತ್ತು ಕಂಪ್ಲೀಟ್ ಆಗಿ ನೆಟ್ವರ್ಕ್ ಸಿಸ್ಟಮ್ ಇರುತ್ತೆ, ಮೇಂಟೈನ್ ಮಾಡ್ತಿರ್ತಾರೆ. ಅದರಲ್ಲಿ ಅವರು ಬೇರೆ ಬೇರೆ ಕಂಪನಿಯ ಡೇಟಾಗಳನ್ನ ಸ್ಟೋರ್ ಮಾಡ್ಲಿಕ್ಕೆ ಸಹಾಯ, ಲಾಭ ಎಲ್ಲ ಕೂಡ ಆಗುತ್ತೆ. ಮತ್ತೆ ಕಂಪನಿಯವರಿಗೂ ಕೂಡ ತಮ್ಮ ತಮ್ಮ ಡೇಟಾವನ್ನ ಮೇಂಟೈನ್ ಮಾಡ್ಬೇಕಾಗಿರಲ್ಲ, ಅದನ್ನ ಅಲ್ಲಿ ಸರ್ವರ್ ನಲ್ಲಿ ಅದು ಮೇಂಟೈನ್ ಆಗ್ತಾ ಇರುತ್ತೆ. ಅವರ ಪ್ಲಾನ್ ಪ್ರಕಾರ ಪೇ ಮಾಡಿದ್ರಾಯ್ತು. ಕ್ಲೌಡ್ ಸರ್ವಿಸ್ ಏನು ಪ್ರೊವೈಡ್ ಮಾಡ್ತಾರೆ ಅದನ್ನ ಅವರಿಗೆ ಪೇ ಮಾಡಿದ್ರಾಯ್ತು. ದೊಡ್ಡ ದೊಡ್ಡ ಕಂಪನಿಯವರು ಸಣ್ಣ ಕಂಪನಿಯವರಿಗೆ ಸರ್ವಿಸ್ ಮಾಡಬಹುದು, ಅಥವಾ ಸಣ್ಣ ಸಣ್ಣ ಕಂಪನಿಯವರಿಗೆ ಹೋಸ್ಟಿಂಗ್ ಮಾಡಬಹುದು. ಹೋಸ್ಟಿಂಗ್ ಮಾಡೋ ಬದಲು ತುಂಬಾ ಕಡಿಮೆ ಖರ್ಚಿನಲ್ಲಿ ತಮ್ಮ ಡೇಟಾವನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ವರ್ಲ್ಡ್ ಅಲ್ಲಿ ಯಾವುದೇ ಭಾಗದಿಂದ ಇಂಟರ್ನೆಟ್ ಸಹಾಯದಿಂದ ನಾವು ನಮ್ಮ ಡೇಟಾವನ್ನ ಕನೆಕ್ಟ್ ಮಾಡಿಕೊಂಡು ನಾವು ಅದನ್ನ ಆಕ್ಸೆಸಿಬಿಲಿಟಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಮತ್ತೆ ತುಂಬಾ ಕ್ಲೌಡ್ ನಲ್ಲಿ ಸ್ಕೇಲಬಿಲಿಟಿ ತುಂಬಾನೇ ಇರುತ್ತೆ. ಮತ್ತೆ ವೆಬ್ಸೈಟ್ ಡೌನ್ ಆಗಲ್ಲ, ಸ್ಕೇಲಬಿಲಿಟಿ ಇರುತ್ತೆ. ಕ್ಲೌಡ್ ನಲ್ಲಿ ಇವೆಲ್ಲ ಬೆನಿಫಿಟ್ ಅನ್ನ ನಮ್ಗೆ ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಮತ್ತೆ ಬ್ಯಾಕಪ್ ಇರುತ್ತೆ, ನಮ್ಮ ಡೇಟಾ ಲಾಸ್ಟ್ ಆದ್ರೂ ಕೂಡ ಬ್ಯಾಕಪ್ ಕಾಪಿ ಇರುತ್ತೆ. ಅದರಲ್ಲಿ ನಾವು ಅಡ್ವಾಂಟೇಜ್ ಅನ್ನ ಕ್ಲೌಡ್ ಅಲ್ಲಿ ಇದೆಲ್ಲ ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಮತ್ತೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ ಇರುತ್ತೆ. ಅದರಲ್ಲಿ ಪ್ರೈವೇಟ್ ಕ್ಲೌಡ್ ಇರುತ್ತೆ, ಪಬ್ಲಿಕ್ ಕ್ಲೌಡ್ ಇರುತ್ತೆ, ಕಮ್ಯುನಿಟಿ ಕ್ಲೌಡ್, ಹೈಬ್ರಿಡ್ ಕ್ಲೌಡ್, ಹೀಗೆ ಹೊಸದಾಗಿ ಅಂದ್ರೆ ಡಿಫ್ರೆಂಟ್ ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಈಗ ಆಲ್ರೆಡಿ ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಡೇಟಾ ಸೆಂಟರ್ ನ ಬಿಲ್ಡ್ ಮಾಡಿರ್ತಾರೆ. ಬಟ್ ಇವೆಲ್ಲವೂ ಓಕೆ, ಈಗ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಇವೆಲ್ಲವೂ ಕೂಡ ಮಾರ್ಕೆಟ್ ನಲ್ಲಿ ಇದಾವೆ. ಬಟ್ ಆನ್ಪೇಸಿವ್ ಕಂಪನಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಟೋಟಲಿ ಡಿಫ್ರೆಂಟ್. ಇಲ್ಲಿವರೆಗೆ ಏನ್ ವರ್ಕ್ ಆಗ್ತಾ ಇದಾವೆ ಇದರೆಲ್ಲದಕ್ಕಿಂತ ಡಿಫ್ರೆಂಟ್ ಟೈಪ್ ಫಾರ್ಮೇಶನ್ ನಲ್ಲಿ ಡೇಟಾ ಸೆಂಟರ್ ನ ಕಂಪನಿ ರೆಡಿ ಮಾಡ್ತಾ ಇದೆ. ದಟ್ ಈಸ್ ಆನ್ಪೇಸಿವ್ AI ಬೇಸ್ಡ್, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಇವತ್ತಿನ ಏನು ಡಿಜಿಟಲ್ ಯುಗದಲ್ಲಿ ಬಿಸ್ನೆಸ್ ಗಳು ಒಂದು
ಒಂದು ಏನು ಬಿಸ್ನೆಸ್ ಅಂತಂದ್ರೆ ಒಂದು ಚಾಲೆಂಜ್. ಆ ಚಾಲೆಂಜ್ ಅನ್ನ ಮೇನ್ ಆಗಿರ್ಬೇಕು. ಆ ಚಾಲೆಂಜ್ ಅನ್ನ ಅಂದ್ರೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಚಾಲೆಂಜಿಂಗ್ ಆಗಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಿಮ್ಗೆ ಆಗ್ಲೇ ಹೇಳಿದಾಗೆ ಅವನ್ನ ನಾವು ಮಾರ್ಕೆಟ್ ನಲ್ಲಿ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆನ್ಪ್ಯಾಸಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಈ ಒಂದು ಸಿಸ್ಟಮ್ ಅನ್ನ ಡೇಟಾ ಸೆಂಟರ್ ನ ಬಹಳ ಅತ್ಯದ್ಭುತವಾಗಿ ಇವತ್ತೇನು ಮಾರ್ಕೆಟ್ ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಏನಿದಾವೆ ಅವೆಲ್ಲ ಕಂಪನಿಗಳಿಗಿಂತನೂ ಡಿಫ್ರೆಂಟ್ ಆಗಿ ಇವತ್ತು ಡೇಟಾ ಸೆಂಟರ್ ನ ಆನ್ಪ್ಯಾಸಿವ್ ಕಂಪನಿ ಮಾಡಿದೆ. ಸೊ ಹಾಗಾಗಿ ಇದರ ಪ್ರತಿಫಲ ಅಂತಂದ್ರೆ ಇವತ್ತು ನಾವು ಮೈಗ್ರೇಷನ್ ಆಗ್ತಾ ಇರೋದು ನಮ್ಮ ಒಂದು ಡೇಟಾ ಸೆಂಟರ್ ನಲ್ಲಿ. ಅಂದ್ರೆ ಇಲ್ಲಿ ಅಂದ್ರೆ ಅದರದ್ದು ಕಾರ್ಯಕ್ಷಮತೆ ಅಂದ್ರೆ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದು ಹೆಚ್ಚಿನದಾಗಿರುತ್ತೆ ಮತ್ತೆ ದಕ್ಷವಾಗಿರುತ್ತೆ. ಅಂದ್ರೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಇಲ್ಲಿ ಗ್ರಾಹಕರಿಗೂ ಕೂಡ ಅದರ ಅನುಭವ ಬಹಳ ಸುಧಾರಣೆ ಆಗುತ್ತೆ. ಅಂದ್ರೆ ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ ಬಹಳ ಸ್ಪೀಡ್ ಆಗಿ ಗೊತ್ತಾಗುತ್ತೆ. ಆನ್ ಪ್ಯಾಸಿವ್ ನಲ್ಲಿ ಅಂದ್ರೆ ಎ ಚಾಲಿತ ಪರಿಹಾರನ ಕೂಡ ಒದಗಿಸ್ಲಿಕ್ಕೆ ಕಂಪನಿ ಅದೆಲ್ಲವನ್ನು ಕೂಡ ತಯಾರು ಮಾಡಿದೆ. ಅದು ಹೊಸ ಹೊಸ ಅಂದ್ರೆ ಏನು ಅನ್ವೇಷಣೆಯನ್ನ ಮಾಡಿ ಹೊಸ ಹೊಸ ರೀತಿಯಲ್ಲಿ ಅಂದ್ರೆ ಗ್ರಾಹಕರಿಗೆ ಹೆಚ್ಚು ಇಷ್ಟ ಆಗೋ ರೀತಿಯಲ್ಲಿ ಇವತ್ತು ನಮ್ಮ ಆನ್ಪ್ಯಾಸಿವ್ ನ ಡೇಟಾ ಸೆಂಟರ್ ನ ಕಂಪನಿ ರೆಡಿ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂತಂದ್ರೆ ಮುಂದೆ ಕಾರ್ಪೊರೇಟ್ ವಲಯದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಇದಕ್ಕೆ ಮೈಗ್ರೇಷನ್ ಆಗ್ಲಿಕ್ಕೆ ಅಂದ್ರೆ ಆಟೋಮೆಟಿಕ್ಲಿ ಇದನ್ನ ಶಿಫ್ಟ್ ಆಗೋ ರೀತಿಯಲ್ಲಿ ಕಂಪನಿ ಡೇಟಾ ಸೆಂಟರ್ ಅನ್ನ ಇವತ್ತು ನಮ್ಮ ಆನ್ಪ್ಯಾಸಿವ್ ಡೇಟಾ ಸೆಂಟರ್ ನ ಇವತ್ತು ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಸ್ ಸರ್ ಒಂದ್ಸರಿ ಒಂದು ವೆಬಿನಾರ್ ನಲ್ಲಿ ಹೇಳಿದ್ರು, ನಮ್ಮ ಒಂದು ಡೇಟಾ ಸೆಂಟರ್ ಏನಿದೆ ಇದು ವರ್ಲ್ಡ್ ಅಲ್ಲಿ ಕಾಂಟಿನೆಂಟಲ್ ವೈಸ್ ಅಂದ್ರೆ 4 ಕಾಂಟಿನೆಂಟಲ್ ನಲ್ಲಿ 4 ಖಂಡದಲ್ಲಿ ಇದು ಬರ್ತಾ ಇದೆ. ಹಾಗಾಗಿ ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಡೇಟಾ ಸೆಂಟರ್ ಬಂದ ನಂತರ ಇದು ಮಾರ್ಕೆಟ್ ಅನ್ನ ಒಂದು ಡಿಸ್ರಪ್ಟಿವ್ ಅಂದ್ರೆ ಮಾರ್ಕೆಟ್ ಅನ್ನ ಕೊಲಾಪ್ಸ್ ಮಾಡುವಂತ ಒಂದು ಸಿಸ್ಟಮ್ ಆಗಿ ಬರುತ್ತೆ. ಇದು ಅಷ್ಟೊಂದು ಅದ್ಭುತವಾದಂತ ಒಂದು ಡೇಟಾ ಸೆಂಟರ್ ನಮ್ದು ಬರುತ್ತೆ ಅಂತ ಹೇಳಿದ್ರು. ಅದರ ಒಂದು ಸಣ್ಣ ಪ್ರಮಾಣದ ಡೇಟಾ ಸೆಂಟರ್ ಆಲ್ರೆಡಿ ರೆಡಿ ಆಗಿತ್ತು. ಅದರದ್ದು ದೊಡ್ಡ ಪ್ರಮಾಣದಲ್ಲೂ ಕೂಡ ಲಾಸ್ಟ್ ಒಂದು 6-8 ತಿಂಗಳ ಹಿಂದಿನ ವೆಬಿನಾರ್ ನಲ್ಲಿ ನಾವು ಕೇಳಿದ್ವಿ. ದೊಡ್ಡ ಪ್ರಮಾಣದ ಕೂಡ ಅಂದ್ರೆ 2 ಡೇಟಾ ಸೆಂಟರ್ಗಳು ಏನು ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಒಂದು ಡೇಟಾ ಸೆಂಟರ್ ಏನಿದೆ ಅದು ಕೂಡ ಈಗ ರೆಡಿಯಾಗಿ ನಾವು ಅದರಲ್ಲಿ ಮೈಗ್ರೇಷನ್ ಅನ್ನ ಕಂಪನಿ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಆನ್ ಪ್ಯಾಸಿವ್ ಡೇಟಾ ಸೆಂಟರ್ ಬಂದ ನಂತರ ಇದರಲ್ಲಿ ಏನು ಪ್ರಾಫಿಟ್ ಅನ್ನ ಕಂಪನಿ ಗಳಿಸುತ್ತೆ ಮೀನ್ಸ್ ಇವತ್ತೇನು ಅಮೆಜಾನ್ ಇರ್ಬೋದು, ಗೂಗಲ್ ಇರ್ಬೋದು, ಈಗ ನಾವು ಕೇಳಿದ್ವಿ ಯಾರು ಆಪಲ್ ಕಂಪನಿದು. ಆಪಲ್ ಕಂಪನಿಯ ಏನು ಡೇಟಾ ಸ್ಟೋರೇಜ್ ಅನ್ನ ಅವರು ಫಿಸಿಕಲಿ ಮಾಡಿದ್ದಾರೆ, ಎಷ್ಟೋ 1000 ಎಕರೆಯಲ್ಲಿ ಅವರು ಅದನ್ನ ಡೇಟಾ ಸೆಂಟರ್ ನ ರೆಡಿ ಮಾಡಿದ್ದಾರೆ. ಓಕೆ, ಸೊ ಹಾಗೆ ನಮ್ಮ ಕಂಪನಿಯ ಡೇಟಾ ಸೆಂಟರ್ ಏನಿದೆ ಅದು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಇದು ಯಾವ ರೀತಿ ಮಾಡಿದ್ದಾರೆ, ಅದು ಕ್ಲೌಡ್ ಫಾರ್ಮೇಶನ್ ಅಲ್ಲಿ ಮಾಡಿದಾರೋ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಮುಂದಿನ ನಮ್ಗೆ ಅಪ್ಡೇಟ್ ಅಲ್ಲಿ ತಿಳಿಯುತ್ತೆ. ಅದಕ್ಕೆ ನಾವು ಅದನ್ನ ಎಲಾಬ್ರೇಟ್ ಮಾಡಿ ಹೇಳಲಿಕ್ಕೆ ಆಗಲ್ಲ. ಸೊ ಅದು ಎಷ್ಟು ಬೆನಿಫಿಟ್ ಅನ್ನ ನಮ್ಮ ಕಂಪನಿಯ ಡೇಟಾ ಸೆಂಟರ್ ಅಂದ್ರೆ ರೆವಿನ್ಯೂ ಜನರೇಟ್ ಮಾಡುತ್ತೆ, ಮತ್ತೆ ಅದನ್ನ ಯಾವ ರೀತಿ ಇವರು ಮಾರ್ಕೆಟ್ ನಲ್ಲಿ ಬಂದವಾಗ ಇದು ಯಾವ ರೀತಿ ಒಂದು ಆದಾಯವನ್ನು ಗಳಿಸುತ್ತೆ ಅಂತ ಹೇಳಿದ್ರೆ ನಾವು ಊಹೆಗೂ ನಿಲುಕಲ್ಲ ಅಂತ ಒಂದು ದೊಡ್ಡ ಪ್ರಮಾಣದ ಇನ್ಕಮ್ ಅನ್ನ ಈ ಒಂದು ಡೇಟಾ ಸೆಂಟರ್ ಗಳಿಸುತ್ತೆ ಆದಾಯವನ್ನ. ಯಾಕಂತಂದ್ರೆ ಇವತ್ತು ನಾವು ಅಮೆಜಾನ್ ಅಂತ ದೈತ್ಯ ಕಂಪನಿ ಇವತ್ತು ನಂಬರ್ 1 ಬಿಸ್ನೆಸ್, ಅವ್ರದ್ದು ಒಂದೊಂದು ಸೆಕೆಂಡ್ನ ಇನ್ಕಮ್ ಲಕ್ಷಗಟ್ಲೆ ಇರುತ್ತೆ ಒಂದೊಂದು ಸೆಕೆಂಡಿಗೆ. ಅಂತ ಒಂದು ಬಿಸ್ನೆಸ್ ಫಾರ್ಮ್ಯಾಟ್ ಆ ಒಂದು ಅಮೆಜಾನ್ ನಲ್ಲಿ ಇದೆ. ಸೊ ಅದಕ್ಕಿಂತನೂ ಹೆಚ್ಚಿನದಾಗಿ ಬೆನಿಫಿಟ್ ಅನ್ನ ಆನ್ಪ್ಯಾಸಿವ್ ಡೇಟಾ ಸೆಂಟರ್ ಇಂದ ಬಂದವಾಗ ಇದೆಲ್ಲ ಬೆನಿಫಿಟ್ ಅನ್ನ ಆಸ್ ಸರ್ ಹೇಳಿದ್ದಾರೆ 60% ಗಿಂತ ಜಾಸ್ತಿ ಹಣವನ್ನ ನಾನು ಫೌಂಡರ್ಸ್ ಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಸಿಸ್ಟಮ್ ಅಲ್ಲಿ ಆನ್ಪ್ಯಾಸಿವ್ ನಲ್ಲಿ ನಾವು ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಕ್ಸಸ್ ಆಗ್ಲಿಕ್ಕೆ ಇದರಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ನಮ್ಗೆ ಇದಾವೆ. ಯಾಕಂದ್ರೆ ನಮ್ಮ ಓ ಕನೆಕ್ಟ್ ಒಂದು ಪ್ರಾಡಕ್ಟ್ ಕೂಡ ಈಗ ಆಲ್ರೆಡಿ ಅದು ಲಾಂಚಿಂಗ್ ಈಗ ರೆಡಿ ಆಗಿದೆ. ಆ ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತಂದ್ರೆ ಇಡೀ ಜಗತ್ನಲ್ಲಿ ಅದೊಂದು ಪ್ರಾಡಕ್ಟ್ ಕೂಡ ಬಹಳ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಓ ಅಕಾಡೆಮಿ ಇರ್ಬೋದು, ನಮ್ಮ ಓ ವೆರಿಫೈ ಅನ್ನೋ ಪ್ರಾಡಕ್ಟ್ ಇರ್ಬೋದು, ಓ ಟ್ರಿಮ್ ಇರ್ಬೋದು, ಓ ಟ್ರ್ಯಾಕರ್ ಇರ್ಬೋದು, ಇವೆಲ್ಲವೂ ಪ್ರಾಡಕ್ಟ್ಗಳು ನಮ್ಮ ಆನ್ಪ್ಯಾಸಿವ್ ನಲ್ಲಿ ಮಿರಾಕಲ್ ಅನ್ನ ಮಾಡುವಂತ ಪ್ರಾಡಕ್ಟ್ಗಳು. ಯಾಕಂತಂದ್ರೆ ಕಂಪನಿ ಇಲ್ಲಿ ಒಂದು ಪ್ರಾಡಕ್ಟಿನ ಕ್ವಾಲಿಟಿ ಮತ್ತೆ ಆ ಪ್ರಾಡಕ್ಟ್ ಕಾರ್ಯನಿರ್ವಹಿಸುವಂತ ರೀತಿ ಏನಿದೆ ಅವೆಲ್ಲವೂ ಕೂಡ ಮಾರ್ಕೆಟ್ ನಲ್ಲಿ ಏನು ಪ್ರಾಡಕ್ಟ್ ಆಲ್ರೆಡಿ ಇದಾವೆ ಅದಕ್ಕಿಂತ ಡಿಫ್ರೆಂಟ್ ಆಗಿರುವಂತ ಪ್ರಾಡಕ್ಟ್ಗಳು ನಮ್ಮ ಕಂಪನಿಯಲ್ಲಿ ಇರ್ತವೆ.
ಸೊ ಹಾಗಾಗಿ ಈಗ ಒಂದು ಆನ್ಪೇಸಿವ್ ಕಂಪನಿ ಇಷ್ಟೆಲ್ಲ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಇವೆಲ್ಲ ಪ್ರಾಡಕ್ಟ್ ಗಳು ಮಾರ್ಕೆಟ್ ನಲ್ಲಿ ಬಂದವಾಗ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ರೆವಿನ್ಯೂ ಅನ್ನ ಜನರೇಟ್ ಮಾಡ್ಕೊಡ್ಲಿಕ್ಕೆ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಯಾರೆಲ್ಲ ನೆಗೆಟಿವ್ ಆಗಿದ್ದಾರೆ ಅವರು ಈ ನೆಗೆಟಿವ್ ಆಗಿರೋ ಅವ್ರ ಬಗ್ಗೆ ನಾವು ವಿಚಾರ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಅವ್ರು ಯಾವತ್ತು ನೆಗೆಟಿವ್ ಪೀಪಲ್ಸ್, ಯಾವತ್ತು ನೆಗೆಟಿವ್. ಇಲ್ಲಿ ಏನು ಕಾತರದಿಂದ ಕಾಯ್ತಾ ಇದಾರೆ ಸಾಕಷ್ಟು ಜನ, 95% ಜನ ಇವತ್ತು, 95 ಅಲ್ಲ 99% ಜನ ಇವತ್ತು ಆನ್ ಪೇಸಿವ್ ನ ನಂಬ್ಕೊಂಡು ನೆಚ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಲೇಟ್ ಆದ್ರೂ ಕೂಡ ಅಡ್ಡಿಲ್ಲ ನಮ್ಗೆ ಈ ಒಂದು ಕಂಪನಿ ಮಾತ್ರ. ನಾನು ಸಾಕಷ್ಟು ಜನ ಲೀಡರ್ಸ್ ನಮ್ಗೆ ಕಾಲ್ ಮಾಡಿದಾಗ್ಲೂ ಅದನ್ನೇ ಹೇಳ್ತಾರೆ, ಈ ಒಂದು ಸಿಸ್ಟಮ್ ನಲ್ಲಿ ನಾವು ಸರ್ ಲೇಟ್ ಆದ್ರೂ ಇನ್ನು 6 ತಿಂಗಳಾದ್ರೂ ಪರವಾಗಿಲ್ಲ, ನಮ್ಗೆ 100% ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡುವಂತ ಒಂದೇ ಒಂದು ಕಂಪನಿ ಅಂತಂದ್ರೆ ದಟ್ ಈಸ್ ಓನ್ಲಿ ಒನ್ ಆನ್ ಪೇಸಿವ್ ಕಂಪನಿ ಅಂತ ಹೇಳಿ ಸಾಕಷ್ಟು ನಾವು ಲೀಡರ್ಸ್ ಗಳು ಕೂಡ ನಮ್ಗೆ ಕಾಲ್ ಮಾಡಿದಾಗ ಹೇಳ್ತಾರೆ ಸಾಕಷ್ಟು ಜನ, ನಾವು ಇದನ್ನ ಕೇಳಿದ್ವಿ. ಸೊ ಹಾಗಾಗಿ ಇಂಥ ಒಂದು ಸಿಸ್ಟಮ್ ನಲ್ಲಿ ನಾವು ಸಣ್ಣ ಸಣ್ಣ ವಿಚಾರಕ್ಕೆ ನಾವು ನೆಗೆಟಿವ್ ಆಗೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಐ ಟಿ ಕಂಪನಿಯಲ್ಲಿ ನಡೀತಾ ಇರ್ತಾವ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಬಹಳಷ್ಟು ಇನ್ನು ಮುಂದೆ ನಾಳೆ ಅಥವಾ ನಾಡ್ದು ಎಷ್ಟು ದಿನದಲ್ಲಿ ಬರುತ್ತೋ ಗೊತ್ತಿಲ್ಲ, ವೆಬ್ಸೈಟ್ ಓಪನ್ ಆದ ಕೂಡಲೇ ಏನೇನ್ ಚೇಂಜಸ್ ಗಳು ಬರ್ತವೆ ಗೊತ್ತಿಲ್ಲ. ಯಾಕಂದ್ರೆ ಪ್ಯಾಕೇಜ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜ್ಗಳು ಬರ್ತವೆ, ಪ್ಯಾಕೇಜ್ ಕಾಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಮೌಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡೋರು ಇದ್ದಾರೆ. ಒಂದೇ ಪ್ಯಾಕೇಜ್ ಎಲ್ಲಾ ಪ್ರಾಡಕ್ಟ್ ಇಂದನೂ ಒಂದೇ ಪ್ಯಾಕೇಜ್ ಅಂತ ಮೊನ್ನೆ ಹೇಳ್ತಾ ಇದ್ರು, ಆ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇವೆಲ್ಲ ಕಾರಣದಿಂದ ನಾವಿಲ್ಲಿ ಆನ್ ಪೇಸಿವ್ ನಲ್ಲಿ ಪ್ರತಿಯೊಬ್ರು ಕೂಡ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಸೊ ಮತ್ತೆ ನಾನು ಸತ್ಯಪ್ರಕಾಶ್ ಸರ್ ಇದಕ್ಕೆ ಏನಾದ್ರು ಅವರು ಏನಾದ್ರು ಅಪ್ಡೇಟ್ಸ್, ಚಿಕ್ಕ ಪುಟ್ಟ ಏನಾದ್ರು ಅಪ್ಡೇಟ್ಸ್ ಇತ್ತು ಅಥವಾ ಏನಾದ್ರು ಅವರು ಅನಿಸಿಕೆ ಇತ್ತು ಅಂದ್ರೆ ಸತ್ಯಪ್ರಕಾಶ್ ಸರ್ ಪ್ಲೀಸ್ ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ವೆಲ್ಕಮ್ ಸರ್, ವೆಲ್ಕಮ್. ಎಲ್ಲ ಲೀಡರ್ಸ್ ಹಾಗೂ ಫೌಂಡರ್ಸ್ಗಳಿಗೂ ಸಹ ನನ್ನ ನಮಸ್ಕಾರಗಳು. ಇವತ್ತು ಭಾಸ್ಕರ್ ಸರ್ ನಮ್ಗೆ ಡಾಟಾ ಸೆಂಟರ್ ನ ಬಗ್ಗೆ ಹಾಗೆ ನಮ್ಮ ಕಂಪನಿ ಯಾವ ತರ ಡಾಟಾ ಸೆಂಟರ್ ಅನ್ನು ರೆಡಿ ಮಾಡ್ತಿದ್ದೆ ಎಂಬುದನ್ನು ಚೆನ್ನಾಗಿ ನಮಗೆ ವಿವರಿಸಿ ಹೇಳಿದ್ದಾರೆ. ಇವಾಗ ಒಂದು ಮೀಟಿಂಗ್ ನಲ್ಲಿ ಸರ್ ಹೇಳ್ತಾ ಇದ್ರು, ನಮ್ದು ಲೇಸರ್ ಟೆಕ್ನಾಲಜಿಯನ್ನು ಬಳಸಿ ಕೂಡ ನಾವು ನಮ್ಮ ಡಾಟಾ ಸೆಂಟರ್ ರೆಡಿ ಮಾಡ್ತಾ ಇದ್ದೇವೆ ಅಂತ. ಅಂದ್ರೆ ಎಲ್ಲೆಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗದಿದ್ರು ನಮ್ದು ಲೇಸರ್ ಮೂಲಕ ಇಂಟರ್ನೆಟ್ ಅನ್ನು ಸಿಗುವ ಹಾಗೆ ಮಾಡ್ತೇವೆ ಅಂತ. ಆ ಲೆವೆಲ್ ಅಲ್ಲಿ ನಮ್ಮ ಡಾಟಾ ಸೆಂಟರ್ ಮುಂದೆ ಬರ್ತಾ ಇದೆ. ಇವಾಗ ಭಾಸ್ಕರ್ ಸರ್ ಹೇಳಿದ ಹಾಗೆ ಈಗ ನಮ್ದು ಶಿಫ್ಟಿಂಗ್ ಪ್ರೊಸೆಸ್ ಆಗ್ತಾ ಇರುವ ಕಾರಣ ಅದು ದೊಡ್ಡ ಮಟ್ಟಿನಲ್ಲಿ ಆಗ್ತಾ ಇದೆ. ಅದು ಅಲ್ಲದೆ ನಮ್ದು ಇನ್ನೊಂದು ಕಡೆ ನಾನು ಎಲ್ಲ ಓದಿದೆ, ಎ ಟೆಕ್ನಾಲಜಿಯನ್ನು ಸಹ ನಮ್ಮ ಎಲ್ಲದಕ್ಕೂ ಅಡಾಪ್ಟ್ ಮಾಡ್ಲಿಕ್ಕೆ ಈಗ ಕಾರ್ಯ ನಡೀತಾ ಇದೆ ಅಂತ. ಆದ ಕಾರಣ ಕೆಲವು ದಿನ ತಕೊಳ್ಬಹುದು, ನಾವು ತಾಳ್ಮೆಯಿಂದ ವೆಯ್ಟ್ ಮಾಡ್ಬೇಕು. ಎಷ್ಟು ದಿನ ತಕೊಳ್ತಾ ಗೊತ್ತಿಲ್ಲ, ಇವತ್ತು ನಾಳೆಯಲ್ಲಿ ಆಗ್ಲಿಕ್ಕೂ ಸಾಕು. ಈ ತರ ನಮ್ಮ ಕಂಪನಿ ಈಗ ದೊಡ್ಡ ಮಟ್ಟಿನಲ್ಲಿ ಈಗ ರೆಡಿ ಆಗ್ತಾ ಹೊರಗೆ ಬರ್ತಿದೆ. ಅಂದ್ರೆ ಸರ್ ಯಾವಾಗ್ಲೂ ಹೇಳ್ತಿದ್ರೆ ಡೂ ಆರ್ ಡೈ ಅಂತ, ಆಮೇಲೆ ಅನ್ಸ್ಟಾಪಬಲ್ ಅಂತ. ಇದು ನಮ್ಮ ಕಂಪನಿ ಯಾಕೆ ಅನ್ಸ್ಟಾಪಬಲ್ ಅಂದ್ರೆ, ಈ ತರ ನಮ್ಮ ಕಂಪನಿ ಹಾಗೆ ಒಂದು ಇಕೋಸಿಸ್ಟಮ್ ಅನ್ನು ರೆಡಿ ಮಾಡಿದವರು ಯಾರು ಇಲ್ಲ. ನಾವು ಇವಾಗ ಇಂಟರ್ನೆಟ್ ಜಗತ್ತಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಕೋಸಿಸ್ಟಮ್ ಅನ್ನು ರೆಡಿ ಮಾಡಿ ಕಸ್ಟಮರ್ಸ್ ಗೆ ಕೊಡ್ತಾ ಇದ್ದೇವೆ. ಇದು ಸಾಮಾನ್ಯ ಜನರಿಗೆ ಸಹ ಇದರಿಂದ ಪ್ರಯೋಜನ ಆಗ್ಲಿಕ್ಕಿದೆ. ಹಾಗೆ ಇಂಟರ್ನೆಟ್ ಬಳಸ್ತಿರುವ ಹೈ ಟೆಕ್ನಿಕಲ್ ಪೀಪಲ್ ಗಳಿಗೆ ಸಹ ಇದು ಉಪಯೋಗ ಆಗ್ಲಿಕ್ಕಿದೆ. ಎಲ್ಲ ಜನಸಾಮಾನ್ಯರಿಗೆ ಸುಲಭದಲ್ಲಿ ಇದನ್ನು ಯೂಸ್ ಮಾಡುವ ರೀತಿಯಲ್ಲಿ ಎಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಕಂಪನಿಯ ಒಂದು ವಿಶೇಷತೆ. ಯಾಕಂದ್ರೆ ಇಲ್ಲಿ ನಮ್ಮ ಕಂಪನಿಯ ಉದ್ದೇಶವೇ ವ್ಯಾಲ್ಯೂ ಬೇಸ್ಡ್ ಕಂಪನಿ. ಇಲ್ಲಿ ನಮ್ಮದು ಸರ್ವಿಸ್ ಮೋಟೋ, ಇಲ್ಲಿ ನಾವು ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಿಲ್ಲ. ಕಂಪನಿ ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಜನಗಳಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ರೀಚ್ ಆಗ್ಬೇಕು ಎಂಬ ಇರಾದೆಯಿಂದ ಎಲ್ಲವನ್ನೂ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವಾಗ ಯಾವುದೇ ಐ ಟಿ ಕಂಪನಿ ತಗೊಳ್ಳಿ ಅಥವಾ ಯಾವುದೇ ಕಂಪನಿ ತಗೊಳ್ಳಿ, ಯಾವುದು ಮಿನಿಮಮ್ ಕಾಸ್ಟ್ ಅಲ್ಲಿ ನಮಗೆ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿಬಿಟ್ಟು ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳಿಕ್ಕೆ ಎಲ್ಲ ಕಂಪನಿಗಳು ನೋಡ್ತಾ ಇರ್ತವೆ. ಆದರೆ ನಮ್ಮ ಕಂಪನಿ ವಿರುದ್ಧ, ನಾವು ಜನಗಳಿಗೆ ಮಿನಿಮಮ್ ಕಾಸ್ಟ್ ಅಲ್ಲಿ ಪ್ರಾಡಕ್ಟ್ ಗಳನ್ನು ಕೊಡ್ಬೇಕೆಂಬ ಇರಾದೆಯಿಂದ ನಮಗೆ ತೊಂದರೆ ಇಲ್ಲ, ಜನಗಳಿಗೆ ಮಿನಿಮಮ್ ಕಾಸ್ಟ್ ಅಲ್ಲಿ ಪ್ರಾಡಕ್ಟ್ ಗಳನ್ನು ಕೊಡ್ಬೇಕು, ಅವರಿಗೆ ಸಹಾಯ ಆಗ್ಬೇಕೆಂಬ ಇರಾದೆಯಿಂದ
ಎಲ್ಲರಿಗೂ ಇದರಿಂದ ಬೆನಿಫಿಟ್ ಸಿಗ್ಬೇಕೆಂಬ ಇರೋದ್ರಿಂದ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅಲ್ಲದೆ ಯಾರೆಲ್ಲ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತಾರೋ ಅವರಿಗೆಲ್ಲ ಇದರಿಂದ ಮಾನಿಟರಿ ಬೆನಿಫಿಟ್ಸ್ ಆಗ್ಬೇಕೆಂಬ ಇರೋದ್ರಿಂದ ಹೊರಟಿದ್ದಾರೆ. ಕಸ್ಟಮರ್ ಆಗಿರ್ಬೋದು, ಯಾರೇ ಈ ನಮ್ಮ ಕಂಪನಿ ಒಟ್ಟಿಗೆ ಯಾರೆಲ್ಲ ಟೈಅಪ್ ಆಗಿದಾರ, ಸ್ಟಾಫ್ ಗಳಿರ್ಬೋದು, ಕಸ್ಟಮರ್ಸ್ ಇರ್ಬೋದು, ನಾವು ಫೌಂಡರ್ಸ್, ಎಲ್ಲರಿಗೂ ಸಹ ಮಾನಿಟರಿ ಬೆನಿಫಿಟ್ ಆಗುವ ಒಂದು ನಿಟ್ಟಿನಲ್ಲಿ ನಮ್ಮ ಕಂಪನಿಯ ಕೆಲಸಗಳೆಲ್ಲ ನಡೀತಾ ಇದೆ. ಇದು ಆಸ್ ಅವರ ದೊಡ್ಡ ಒಂದು ಒಂದು ಅವರ ಆಸೆ, ಹಾಗೂ ಅದರ ಬಗ್ಗೆ ಅವರು 24 ಅವರ್ಸ್ ಅವರ ಎಫರ್ಟ್ ಅನ್ನು ಹಾಕ್ತಾ ಇದ್ದಾರೆ. ಇದು ಅವರ ಕನಸು ಅಂತ, ಕನಸಕ್ಕಿಂತ ದೊಡ್ಡದು. ಯಾಕಂತ ಹೇಳಿದ್ರೆ ಅವರ ಎಫರ್ಟ್ ನೋಡುವಾಗ ನಮಗೆ ಅನಿಸ್ತದೆ, ಅವರು ಎಷ್ಟೊಂದು ಎಫರ್ಟ್ ಹಾಕುವಾಗ ನಾವು ಸುಮ್ನೆ ಆಕ್ಚುಲಿ ನಮ್ಮದು ಎಫರ್ಟ್ ಏನಿಲ್ಲ, ನಾವು ಸುಮ್ನೆ ಎಲ್ಲ ಅವರ ಮೀಟಿಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ. ಅವರು 24 ಅವರ್ಸ್ ನಮಗೋಸ್ಕರ ಹೇಳ್ತಾರೆ, ಯಾವಾಗ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ. ಯಾಕಂದ್ರೆ ಆಶ್ ಅವರಿಗೆ ನಮ್ಮ ಅಗತ್ಯ ಇರ್ಲಿಲ್ಲ, ಫೌಂಡರ್ಸ್ ಯಾರ ಅಗತ್ಯ ಇರ್ಲಿಲ್ಲ. ಅವರು ಫೌಂಡರ್ಸ್ ಗಳನ್ನು ತಕೊಂಡು ಎಲ್ಲರ ಎಷ್ಟು ಜನ ಆಗ್ತದೆ ಅಷ್ಟು ಜನವನ್ನು ನಾನು ತಕೊಂಡು ಅವರ ಲೈಫ್ ಅನ್ನು ಚೇಂಜ್ ಮಾಡ್ಬೇಕಂತ ಇರೋದ್ರಿಂದ ನಮ್ಮನ್ನು ತಗೊಂಡಿದ್ದಾರೆ. ನಾವು ಫೌಂಡರ್ಸ್ ಗಳೆಲ್ಲ ಸೇರದೇ ಇರ್ತಿದ್ರೆ ನಮ್ಮ ಕಂಪನಿ ಯಾವಾಗ್ಲೂ ಮಾರ್ಕೆಟಿಗೆ ಬಂದು ಕಂಪನಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅನ್ನು ಮಾಡಿ ಹಣ ಗಳಿಸ್ತಾ ಇತ್ತು. ಬಟ್ ಆಶ್ ಅವರ ಇಂಟೆನ್ಷನ್ ಬೇರೆ. ಅವರಿಗೆ ವ್ಯಾಲ್ಯೂ ಬೇಸು, ಸಮಾಜಕ್ಕೆ ನನ್ನಿಂದಾಗಿ ದೊಡ್ಡ ಕೊಡುಗೆ ಕೊಡಬೇಕು, ಪ್ರಪಂಚದಲ್ಲಿ ಒಂದು ಮಾಡೆಲ್ ಬಿಸ್ನೆಸ್ ಆಗಿ ನಮ್ಮದು ಮೂಡಿ ಬರ್ಬೇಕೆಂಬ ಇರೋದೇ ಇದೆ. ಅಂದ್ರೆ ಇವಾಗಿನ ಸಿಸ್ಟಮ್ ಎಲ್ಲ ಒಂದು ನಾವು ಇದರ ಬಗ್ಗೆ ಹಲವು ಸಾರಿ ಮಾತಾಡಿದ್ದೇವೆ. ಬಿಸ್ನೆಸ್ ನಲ್ಲಿ ಓನ್ಲಿ 2%, 3% ಜನಕ್ಕೆ ದೊಡ್ಡ ಮಟ್ಟಿನ ಪ್ರಾಫಿಟ್ ಆಗ್ತದೆ. ಬಾಕಿದವರೆಲ್ಲ ಅದನ್ನು ಯೂಸ್ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಬಟ್ ಅವರಿಗೆ ಅದರಿಂದ ಮಾನಿಟರಿ ಬೆನಿಫಿಟ್ ಯಾವ್ದು ಸಿಗುದಿಲ್ಲ. ಎಲ್ಲಾ ಒಂದು ಇಂಟರ್ನೆಟ್ ಜಗತ್ತಂತೂ ಅದರಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಕೆಲವೇ ಜನರ ಕೈಗಳಲ್ಲಿದೆ. ಅದರ ಫುಲ್ ಮೊನೊಪೊಲಿ ತರ ಇದೆ ಅಂತ ಸರ್ ಹೇಳ್ತಿದ್ದಾರೆ. ಇದನ್ನು ಹೋಗಲಾಡಿಸ್ಬೇಕೆಂಬ ಇರೋದ್ರಿಂದಲೇ ನಮ್ಮ ಕಂಪನಿ ಹುಟ್ಟಿಕೊಂಡಿದೆ. ಇದೊಂದು ಮಾಡೆಲ್ ಬಿಸ್ನೆಸ್ ಆಗಿ ಪವರ್ ಹೋಮ್ ಅಲ್ಲಿ ಇದೆ. ಒಂದ್ ದಿವಸ ನೋಬಲ್ ಅಂತ ಅವ್ರ ನಮ್ಮ ಫೌಂಡರ್ ಇದ್ದಾರೆ, ಕೆನಡಾದವರು ಲೇಡಿ. ಅವ್ರು ಹೇಳ್ತಾ ಇದ್ರು, ಮುಂದೆ ಒಂದಿನ ಯೂನಿವರ್ಸಿಟಿಗಳಲ್ಲಿ ನಮ್ಮ ಬಿಸ್ನೆಸ್ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಆತರ, ಅಂದ್ರೆ ಅವರ ಬುಕ್ಗಳಲ್ಲಿ, ಟೆಕ್ಸ್ಟ್ ಬುಕ್ ಗಳಲ್ಲಿ ಸಹ ನಮ್ಮ ಕಂಪನಿ ಬಗ್ಗೆ ಬರ್ಲಿಕ್ಕಿದೆ, ರಿಸರ್ಚ್ ಟಾಪಿಕ್ ಆಗಿ ಬರ್ಲಿಕ್ಕಿದೆ ಅಂತ ಹೇಳ್ತಿದ್ದ. ಆ ಮಟ್ಟದಲ್ಲಿ ಇದೆ ನಮ್ಮ ಕಂಪನಿ. ಇದ್ರ ಬಗ್ಗೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ಹೆಚ್ಚೆಚ್ಚು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ನೋಡ್ಬೇಕು. ಇದು ಅಂದ್ರೆ ನಮ್ಮ ಲೈಫ್ 100% ಅಲ್ಲ 200% ಹೇಳ್ಬೋದು ಚೇಂಜ್ ಆಗುದು ಶತಸಿದ್ಧ. ಇದಕ್ಕೆ ಕಂಪನಿಗೆ ಇದು SR ಹಾಕುವ ಎಫರ್ಟ್ ನೋಡಿದ್ರೆ ನಮಗೆ ಅದರ ಬಗ್ಗೆ ಮತ್ತೆ ಸಹ ನಮಗೆ ಅದರ ಬಗ್ಗೆ ಕಂಪನಿ ಬಗ್ಗೆ ಒಂದು ಎಂತ ಹೆಮ್ಮೆ ಅನಿಸ್ತದೆ. ಅಲ್ಲದೆ ಇವಾಗ ಜನಸಾಮಾನ್ಯರು ಅಂತ ನಮ್ಮಂತವರಿಗೆ, ಈಗ ನಾವು ಅಬೌವ್ 50 ಆದವರು ನಾವೆಲ್ಲ ಇಂಟರ್ನೆಟ್ ಬಗ್ಗೆ ನನ್ಗಂತೂ ಇಂಟ್ರೆಸ್ಟ್ ಇರ್ಲಿಲ್ಲ, ತಿಳ್ಕೊಳ್ಬೇಕು ಅನ್ಸ್ತಿರ್ಲಿಲ್ಲ, ಕಂಪ್ಯೂಟರ್ ಕಲಿಬೇಕು ಅಂತ ಅನ್ಸ್ತಿರ್ಲಿಲ್ಲ. ಬಟ್ ಆನ್ ಕ್ಲಾಸ್ ಸೇರಿದ ಮೇಲೆ ಇಂಟರ್ನೆಟ್ ನ ಬಗ್ಗೆ ಇಂಟ್ರೆಸ್ಟ್ ಹುಟ್ಟಿತು. ಇವಾಗ ನಮಗೆ ಹೆಚ್ಚಿನ ವಿಷಯಗಳು ಒಂದೊಂದೇ ಗೊತ್ತಾಗ್ತಾ ಇದೆ. ತುಂಬಾ ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ, ಹೇಗೆ ಇಂಟರ್ನೆಟ್ ಯೂಸ್ ಆಗ್ತದೆ, ಹೇಗೆ ಅದನ್ನ ನಾವು ಬಳಸ್ಕೊಳ್ಬಹುದು, ಜನಸಾಮಾನ್ಯರು ಹೇಗೆ ಇದನ್ನು ಯೂಸ್ ಮಾಡ್ಬೋದು, ಈ ತರ ಎಲ್ಲ ನಮಗೆ ಕಂಪನಿಯಿಂದ ಆಗಿ ನಮ್ಮ ಲೈಫ್ ನಲ್ಲಿ ಚೇಂಜಸ್ ಕಂಡಿದ್ದೇವೆ ನಾವು. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಲೈಫ್ ಥಿಂಕಿಂಗ್ ಚೇಂಜ್ ಆಗಿದೆ. ನಮ್ಮ ಲೈಫ್ ನಲ್ಲಿ ನಾವು ಇದರಿಂದ ಬಹಳಷ್ಟು ಬೆನಿಫಿಟ್ ಪಡ್ಕೊಂಡಿದ್ದೇವೆ. ನಮ್ಗೆ ಅದು ಗೊತ್ತಾಗದಿರ್ಬೋದು, ಬಟ್ ನಮ್ಮ ಬಹಳಷ್ಟು ಬೆನಿಫಿಟ್ ಅನ್ನು ಪಡಿತಾ ಇದ್ದೇವೆ, ಮುಂದೆ ಸಹ ಪಡೆಯಲಿಕ್ಕಿದ್ದೇವೆ. ಬರೀ ದುಡ್ಡು ಮಾತ್ರ ಅಲ್ಲ, ಬಾಕಿ ವಿಷಯದಲ್ಲಿ ಸಹ ನಮಗೆ ಇದರಿಂದ ಬೆನಿಫಿಟ್ ಆಗ್ತದೆ ಕಂಪನಿ. ಆಮೇಲೆ ಒಂದು ದೊಡ್ಡ, ನಾನು ಸುಲಭದಲ್ಲಿ ಹೇಳಿದ್ದೇನೆ, ಒಂದು ದೊಡ್ಡ ಕಂಪನಿ ಯಾವ ತರ ಪ್ರಪಂಚಕ್ಕೆ ಬರ್ತಾ ಇರುವುದು, ಅದು ಹೇಗೆ ಅದ ಇನಿಷಿಯಲ್ ಸ್ಟೇಜ್ ಇಂದ ಬೆಳೀತಾ ಹೇಗೆ ಬಂದಿದೆ ಅಂತ ಅದನ್ನು ತಿಳ್ಕೊಳ್ಳುವ ಒಂದು ಅಪರ್ಚುನಿಟಿ ನಮಗೆ ಕಂಪನಿಯಲ್ಲಿ ಫೌಂಡರ್ ಆಗಿ ಸೇರಿದ ಕಡೆ. ಇಲ್ಲಾಂದ್ರೆ ನಮಗೆ ಯಾರು ಹೇಳ್ತಾರೆ? ಒಬ್ಬ CEO ಆಗಿ ಬಂದ್ಬಿಟ್ಟು ನಮಗೆ ಇದನ್ನು ಪ್ರತಿ ಮೀಟಿಂಗ್ ನಲ್ಲಿ ಬಂದು ನಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅವರು ಒಂದು ನಮಗೆ ಮೇಲ್ ಹಾಕ್ಬಿಟ್ಟು ಹೀಗೆ ಮಾಡಿ ಅಂತ ಹೇಳಿದ್ರೆ ಸಾಕು. ಆ ತರ ಇರುವಾಗ ಅವ್ರು ಬಂದ್ಬಿಟ್ಟು ಪ್ರತಿಯೊಂದು ಯಾವುದೆಲ್ಲ ವಿಷಯಗಳನ್ನ ನಮಗೆ ಹೇಳ್ಬೋದು ಆ ವಿಷಯಗಳನ್ನೆಲ್ಲ ನಮಗೆ ತಿಳಿಸ್ಬಿಟ್ಟು ನಮ್ಮನ್ನು ಸಹ ಎಜುಕೇಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಸಹ ನಮ್ಮ ಇದನ್ನು ಸಹ ನಾಲೆಜ್ ಅನ್ನು ಸಹ ಇಂಪ್ರೂವ್ ಮಾಡುವ ರೀತಿಯಲ್ಲಿ ನೀವು ತಿಳ್ಕೊಳ್ಳಿ ಎಲ್ಲವನ್ನು. ನೀವು ಸಹ ಇದಕ್ಕೆ ಒಂದು ನಿಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ನೀವು ಸರ್ ಹೇಳ್ತಿದ್ರೆ ಹೇಗೆ ಒಬ್ಬ ಫೌಂಡರ್ ಇರ್ಬೇಕು ಅಂತ, ನಿಮ್ಮ ಮನೆಯಲ್ಲಿ ಒಂದು ಕಂಪ್ಯೂಟರ್ ಫಸ್ಟ್ ಇನ್ಕಮ್ ಬಂದ ಕೂಡಲೇ ನೀವು ದೊಡ್ಡ ಒಂದು ಕಂಪ್ಯೂಟರ್ ಹಾಕ್ಬಿಟ್ಟು ಒಂದು ಟೇಬಲ್ ಎಲ್ಲ ಹಾಕ್ಬಿಟ್ಟು
ನಿಮ್ಮ ಸಮಯ ದಿನದಲ್ಲಿ ಸ್ವಲ್ಪ ಸಮಯವನ್ನು ಇದಕ್ಕೋಸ್ಕರ ಮೀಸಲಿಟ್ಟು ನೀವು ಇದರಲ್ಲಿ ಎಜುಕೇಟ್ ಆಗಬೇಕು, ಇದರಲ್ಲಿ ವಿಷಯಗಳನ್ನು ತಿಳ್ಕೋಬೇಕು, ಮತ್ತೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ದಟ್ ಇಸ್ ರಿಯಲ್ ಫೌಂಡರ್ ಅಂತ ಸರ್ ಅದ್ರ ಬಗ್ಗೆ ತುಂಬಾ ಹೊತ್ತು ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ. ಹೀಗೆಲ್ಲ ಇರುವಾಗ ನಾವು ನೆಗೆಟಿವ್ ಆಗೋದಕ್ಕೆ ಇಲ್ಲಿ ಯಾವುದೇ ಇದೇ ಇಲ್ಲ, ನಾವು ನೆಗೆಟಿವ್ ಆಗೋ ಚಾನ್ಸಸ್ ಇಲ್ಲ. ನೀವು ಅದ್ರಲ್ಲಿ ನಮ್ಮ ಬಗ್ಗೆ ಕಾನ್ಫೆಸಿವ್ ಬಗ್ಗೆ ನಾವು ತಿಳ್ತಾ ಹೋದ್ರೆ ನಾವು ಇನ್ನ ಜಾಸ್ತಿ ಪಾಸಿಟಿವ್ ಆಗ್ತೇವೆ ಹೊರತು ನೆಗೆಟಿವ್ ಆಗ್ಲಿಕ್ಕೆ ಇಲ್ಲಿ ಆಪರ್ಚುನಿಟಿ ಇಲ್ಲ. ಮತ್ತೆ ನಮ್ಮ ಈಗ ಮೀಟಿಂಗ್ ಬರುವವರೆಗೆ ನಾವು ನೆಗೆಟಿವ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಮೀಟಿಂಗ್ ಗೆ ಬರುವವರೆಲ್ಲ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಬರ್ತಿದ್ದಾರೆ. ಈಗ ನೆಗೆಟಿವ್ ಇದ್ದವರು ಯಾರು ಮೀಟಿಂಗ್ ಗೆ ಬರುದಿಲ್ಲ, ಅವರೆಲ್ಲ ಮೀಟಿಂಗ್ ಬರುದಿಲ್ಲ, ಇದ್ರ ವಿಷಯಗಳನ್ನು ತಿಳ್ಕೊಳ್ಳುದಿಲ್ಲ, ಅವರೇ ಆಲೋಚನೆ ಮಾಡಿಕೊಂಡು ಇರ್ತಾರೆ. ಆದ ಕಾರಣ ನಾವು ಇಲ್ಲಿ ನೆಗೆಟಿವ್ ಬಗ್ಗೆ ಮಾತಾಡುವ ಅವಶ್ಯಕತೆನೇ ಇಲ್ಲ, ಎಲ್ಲರೂ ಪಾಸಿಟಿವ್ ಆಗಿದ್ದೇವೆ. ನಾವೆಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಇಲ್ಲಿ ಬಂದು ಸೇರ್ತಾ ಇದ್ದೇವೆ. ಆದ ಕಾರಣ ಇನ್ನು ಸಹ ನಾವು ಪಾಸಿಟಿವ್ ಆಗ್ಬೇಕಾದ್ರೆ ನಾವು ಅವರ ಸರ್ ಇಡುವ ಹೆಜ್ಜೆಗಳ ಹಿಂದೆ ನಾವು ನಮ್ಮ ಹೆಜ್ಜೆಗಳನ್ನ ಇಡ್ತಾ ಅವ್ರು ಏನೇನ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನು ಫಾಲೋ ಮಾಡ್ತಾ ನಾವು ರಿಯಲ್ ಫೌಂಡರ್ ಆಗಿ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು. ಆವಾಗ ನಮಗೂ ಖುಷಿ ಆಗುತ್ತೆ, ಆಸ್ಸಿಗಂತೂ ಬಹಳ ಖುಷಿ ಆಗುತ್ತೆ. ಮುಂದೆ ನಾವು ಏನೇನು ಮಾಡ್ಲಿಕ್ಕೆ ಗೊತ್ತಿಲ್ಲ, ನಮಗೆ ಇನ್ಕಮ್ ಬಂದಾಗ ನಾವು ಆಸ್ ಅವರ ಇದೆ, ಅವರ ಮೋಟೋ ಇದೆ. ಅಂದ್ರೆ ಅವ್ರು ಏನು ನಮಗೆ ಹೇಳ್ತಾ ಇದ್ರು ಅಂದ್ರೆ, ಮೊದ್ಲು ನಿಮ್ಮಿಂದಾಗಿ ನಿಮ್ಮ ಸುತ್ತಮುತ್ತಲ ಜನಗಳಿಗೆ ಪ್ರಯೋಜನ ಆಗ್ಬೇಕು, ನೀವು ಅದನ್ನು ಅವರಿಗೆ ಹೆಲ್ಪ್ ಮಾಡ್ಬೇಕು, ಆಗ ನನಗೆ ಐ ವಿಲ್ ಬಿ ದ ಸ್ಯಾಟಿಸ್ಫೈಡ್ ಮ್ಯಾನ್ ಅಂತ ಅವರು ಹಲವು ಬಾರಿ ಹೇಳಿದ್ದಾರೆ. ಹೀಗೆ ಇಂಥ ಒಂದು ಅಪರ್ಚುನಿಟಿ ನಮಗೆ ಈ ಕಂಪನಿಯಲ್ಲಿ ದೊರೆತಿದೆ. ನಾವೊಂದು ಫೌಂಡರ್, ನಮ್ಮ ನಾವು ಎಷ್ಟು ಹೇಳಿದ್ರು ಅದು ಕಡಿಮೆನೆ. ನಮಗೆ ಇಂಥ ಅಪರ್ಚುನಿಟಿ ನಮ್ಮ ಲಕ್ಕಿಂದಾಗಿ ಸಿಕ್ಕಿದೆ. ಇದಕ್ಕೆ ನಮ್ಮನ್ನು ಜಾಯಿನ್ ಮಾಡಿಸಿದವರಿಗೂ ಥ್ಯಾಂಕ್ಸು, ಹಾಗೂ ಸಾರಿಗೂ ಥ್ಯಾಂಕ್ಸು, ಹಾಗೂ ಎಲ್ಲ ಲೀಡರ್ಸ್ ಗಳಿಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಇಷ್ಟು ಹೊತ್ತು ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸವಿಸ್ತಾರವಾಗಿ ನೀವು ಒಂದು ವಿಷಯವನ್ನ ಮಂಡನೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಆನ್ ಪ್ಯಾಸಿವ್ ನಲ್ಲಿ ನಾವು ನೆಗೆಟಿವ್ ಆಗುವಂತ ಒಂದ್ ಅಂಶನೂ ಇಲ್ಲ. ಯಾಕಂತಂದ್ರೆ ನಮ್ಮೊಟ್ಟಿಗೆ ನಾವು ಫ್ರಸ್ಟ್ರೇಟ್ ಆಗೋದು ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಸರ್ ಯಾರಿಗೂ ಕೂಡ ನೀವು ಈ ಕಂಪನಿಗೆ ಬಂದು ಫುಲ್ ಟೈಮ್ ಆಗಿ ನಿಂತ್ಕೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ. ಜನ ವಾಲಂಟ್ರಿ ಆಗಿ ವಿಷಯಗಳನ್ನ ಇವತ್ತು ನೋಡಿದ್ರಿ ನೀವು. ಸಾಕಷ್ಟು ಜನ ಎಷ್ಟು ರೂಮರ್ಗಳು ಹಬ್ತಾ ಇದಾವೆ, ಆನ್ ಪ್ಯಾಸಿವ್ ಹಾಗೆ ಹೀಗೆ, ಬಾಯಿಗೆ ಬಂದ ಹಾಗೆ ಅಂದ್ರೆ ಲೆಕ್ಕಾಚಾರಗಳು ಶುರುವಾಗಿದೆ. ಇಷ್ಟು ಇನ್ಕಮ್ ಬರುತ್ತೆ. ನಾವು ದುಡ್ಡಿನ ಬಗ್ಗೆ ಮಾತಾಡೋದಿಲ್ಲ, ಯಾವ ಒಂದು ವೆಬಿನಾರ್ ನಲ್ಲೂ ಕೂಡ ಹಣದ ಬಗ್ಗೆ ಮಾತಾಡೋದು ಬೇಡ, ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಸರ್ ಹೇಳ್ತಾರೆ. ಬಟ್ ನೆಗೆಟಿವ್ ಪೀಪಲ್ಸ್ ಅಥವಾ ಏನ್ ಹೇಳ್ಬೇಕು ಗೊತ್ತಿಲ್ಲ, ಬಟ್ ಜನ ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಅನ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಓಕೆ, ಸೊ ಅದು ಅವರು ತಪ್ಪು ಅಂತ ಹೇಳೋದು ಅಥವಾ ಏನಂತಾನೆ ಗೊತ್ತಿಲ್ಲ. ಆದ್ರೆ ಜನರಿಗೆ ಅದನ್ನ ಅದ್ಯಾವುದನ್ನು ನಂಬುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜನರಿಗೆ ಏನು ಅಥೆಂಟಿಕ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅದು ಲೀಡರ್ಸ್ ಗಳು ಕೊಡ್ತಾರೆ, ಅಥವಾ ನಿಮ್ಗೆ ಬ್ಯಾಕ್ ಆಫೀಸ್ ನಲ್ಲಿ ಅದರದ್ದು ಪೂರ್ತಿ ನಾಲೆಜ್ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಒಂದು ಜನರದ್ ಮೆಂಟಾಲಿಟಿ ಹೇಗಿದೆ ಅಂತಂದ್ರೆ, ಆ ತರದ್ದು ನೆಗೆಟಿವ್ ವಿಡಿಯೋಗಳನ್ನ ನೋಡ್ಕೊಂಡು ಬಹಳ ಸ್ಪೀಡ್ ಆಗಿ ಅವರು ಅದನ್ನ ಕ್ಯಾಚ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಾ ಇರುತ್ತೆ. ಪಾಸಿಟಿವ್ ವಿಚಾರಗಳು ಚರ್ಚೆನೇ ಆಗಲ್ಲ. ಇಲ್ಲಿ ಪಾಸಿಟಿವ್ ವಿಚಾರಗಳು ಸಾಕಷ್ಟು ವಿಚಾರಗಳಿದಾವೆ ಆನ್ ಪ್ಯಾಸಿವ್ ನಲ್ಲಿ. ಪ್ರಾಡಕ್ಟ್ ಇರ್ಬೋದು, ಕಂಪನಿಯ ಟೆಕ್ನಾಲಜಿ ಇರ್ಬೋದು, ಸರ್ ವಿಷನ್ ಇರ್ಬೋದು, ಪ್ರತಿಯೊಂದು ವಿಚಾರಗಳು, ಬಹಳಷ್ಟು ವಿಚಾರಗಳು ಮಾತಾಡ್ಲಿಕ್ಕೆ ಸಾಕಷ್ಟು ವಿಚಾರಗಳಿದಾವೆ. ಅದ್ರ ಬಗ್ಗೆ ಯಾರು ಕೂಡ ಮಾತಾಡಲ್ಲ. ಸೊ ಹಾಗಾಗಿ ನಾವು ಒಂದು ಪಾಸಿಟಿವ್ ವೇನಲ್ಲಿ ನಾವು ಈ ಒಂದು ಸಿಸ್ಟಮ್ ಅಲ್ಲಿ ತೊಡಗಿಸ್ಕೊಳ್ಳೋಣ. ಆಲ್ರೆಡಿ ತೊಡಗಿಸ್ಕೊಂಡಿದೀವಿ, ಇನ್ನೂ ಕೂಡ ಯಾರು ನೆಗೆಟಿವ್ ಆಗೋದು ಬೇಕಾಗಲ್ಲ. ಸೊ ನಾನ್ ನೆಕ್ಸ್ಟ್ ಮತ್ತೊಬ್ರು ರಾಜ್ಕುಮಾರ್ ಸರ್, ನೀವೇನಾದ್ರು ಅವೈಲೇಬಲ್ ಇದ್ರೆ ಅನಿಸಿಕೆಯನ್ನು ಹಂಚ್ಕೋಬಹುದು. ಸರ್ ಲೂಯಿಸ್ ಸರ್ ಎಲ್ಲ ಇದ್ದಾರೆ, ಚಕ್ರವರ್ತಿ ಅವರು ಇದ್ದಾರೆ. ಲೂಯಿಸ್ ಸರ್ಗೆ ಹೆಲ್ತ್ ಅಪ್ಸೆಟ್ ಆಗಿದೆ, ಅವ್ರಿಗೆ ಜ್ವರ ಬಂದಿದೆ ಅಂತ ಅವ್ರು ನನಗೆ ಮೆಸೇಜ್ ಮಾಡಿದ್ರು. ಆಕ್ಚುಲಿ ಅವರೇ ಹೋಸ್ಟ್ ಮಾಡ್ಬೇಕಾಗಿತ್ತು, ಅವರು ಜ್ವರ ಬಂದಿದೆ ಸರ್ ನನ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು. ಹಾಗಾಗಿ ಮತ್ತೆ ಅವ್ರಿಗೆ ನಾನು ಮಾತಾಡಿಸ್ತಾ ಇಲ್ಲ. ಚಕ್ರವರ್ತಿ ಸರ್ ಏನೋ ಮಾತಾಡ್ತಾರ. ಚಕ್ರವರ್ತಿ ಅವರು ಎಲ್ಲಿದ್ದಾರೆ? ಅವ್ರದ್ದು ಹ್ಯಾಂಡ್ ರೈಸ್ ಮಾಡಿ ಸರ್. ಚಕ್ರವರ್ತಿ ಯೋಗೀಶ್ ಅವರೇ, ಈಗ ನಾವು ಇಲ್ಲಿ ನಾಳೆಯಿಂದ ಈಗ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ಸ್ವಲ್ಪ ಚೇಂಜಸ್ ಅನ್ನ ಮಾಡೋಣ. ಕೆಲವೊಂದು ಅಭಿಪ್ರಾಯಗಳನ್ನ, ಕೆಲವು ಜನರದ್ದು ಏನು ಈ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಮಾತಾಡ್ಸೋಣ ಇನ್ಮೇಲೆ. ಓಕೆ, ಮತ್ತೆ ಪ್ರಾಡಕ್ಟ್ಗಳ ಬಗ್ಗೆ ನಾವು ಇನ್ನು ನಾಲೆಜ್ ಅನ್ನು ತಗೊಳ್ಳೋಣ. ಓಕೆ, ವೆಲ್ಕಮ್ ಸರ್ ಚಕ್ರವರ್ತಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ.
ಓಕೆ ಸರ್, ಇದುವರೆಗೂ ನಾನು ಮೀಟಿಂಗ್ ಕೇಳಿದೆ ಸರ್, ಬಹಳ ಬ್ಯೂಟಿಫುಲ್ ಆಗಿ. ಆಕ್ಚುಲಿ ಡಾಟಾ ಸೆಂಟರ್ ಬಗ್ಗೆ ಸಾಕಷ್ಟು ಮಂದಿಗೆ ಗೊತ್ತಿರ್ಲಿಲ್ಲ. ಇವತ್ತು ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಅದರಿಂದ ಯಾವ ತರ ಇನ್ಕಮ್ ಜನರೇಟ್ ಆಗುತ್ತೆ ಮತ್ತೆ ಯಾವ ರೀತಿ ಡಾಟಾ ಸೆಂಟರ್ ತನ್ನ ಒಂದು ಪ್ರಾಮುಖ್ಯತೆಯನ್ನ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಒಂದು ಸಣ್ಣ ಸಿಸ್ಟಮ್ ಅಲ್ಲ ಮಾಡಕ್ ಆಗಲ್ಲ ಅದನ್ನ. ದೊಡ್ಡ ದೊಡ್ಡ ಡಾಟಾ ಸೆಂಟರ್ಗಳು, ಅಮೆಝಾನ್ ಆಗಿರ್ಬೋದು, ದೊಡ್ಡ ದೊಡ್ಡ ಗೂಗಲ್ ಎಲ್ಲ ಎನಿ ದೊಡ್ಡ ದೊಡ್ಡ ಕಂಪನಿಗಳಿದೆ ಇನ್ನ ವರ್ಲ್ಡ್ ಅಲ್ಲಿ, ಅವೆಲ್ಲವೂ ಕೂಡ ಡಾಟಾ ಸೆಂಟರ್ಗಳು ಇಟ್ಕೊಂಡಿದೆ. ನಮ್ದು ಕೂಡ ಒಂದು ಬಿಗ್ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರೋದ್ರಿಂದ ಇವತ್ತು ಸಾಕಷ್ಟು ಬೆನಿಫಿಟ್ ನಮ್ಗಿದೆ ಅನ್ನೋದನ್ನ ಚೆನ್ನಾಗಿ ಹೇಳಿದ್ರಿ ಭಾಸ್ಕರ್ ಸರ್. ಥ್ಯಾಂಕ್ ಯು ಅಂಡ್ ನಿಮ್ಗೆ ಅಭಿನಂದನೆಗಳು. ಇನ್ನ ಸತ್ಯಪ್ರಕಾಶ್ ಸರ್ ಬಹಳ ಬ್ಯೂಟಿಫುಲ್ ಆಗಿ ಮಾತಾಡಿದ್ರು. ಅವರು ಅವರು ಕೂಡ ಡಾಟಾ ಸೆಂಟರ್ ಸಂಬಂಧಪಟ್ಟಂಗೆ ಅದಕ್ಕೆ ಆಡ್ ಮಾಡಿ ಚೆನ್ನಾಗಿ ಮಾತಾಡಿದ್ರು. ನಿಮ್ಗೂ ಕೂಡ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಸ್ನೇಹಿತರೆ, ನಾನು ಹೇಳೋದಿಷ್ಟೇನೆ, ಆಲ್ರೆಡಿ ನಾವು ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಎಲ್ರಿಗೂ ಕೂಡ ಒಂದು ಶುಭ ಸುದ್ದಿಗಳು ಬರುವಂತ ಎಲ್ಲಾ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾರು ಕೂಡ ಇಷ್ಟು ವರ್ಷ ನಾವು ಕಾದ್ವಿ, ಏನು ಆಗ್ಲಿಲ್ವಲ್ಲ, ಏನು ಮಾಡಕ್ಕಾಗಿಲ್ಲ ಅಂತ ಯಾರು ಕೂಡ ಯೋಚನೆ ಮಾಡೋದು ಬೇಡ. ಕಾರಣ ನಿಮ್ಮ ನಿಮ್ಮ ಕೆಲಸಗಳು ಸರಾಗವಾಗಿ ನಡ್ಕೊಂಡು ಹೋಗ್ಲಿ. ಆ ಸರ್ ಏನ್ ಹೇಳಿದಾರೆ ಅದನ್ನ ನಡೆಸ್ತಾರೆ 100%. ಯಾಕಂದ್ರೆ ಲೀಗಲೈಟೀಸ್ ಆಗಿ ನೀವ್ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಎಷ್ಟೋ ಕಂಪ್ನಿಗಳು ಬಂದು ಹೋಗಿದೆ. ಈ ತರ ಒಂದು ಇಡೀ ಇತಿಹಾಸ, ಸೃಷ್ಟಿಯ ಇತಿಹಾಸ ಅಂದ್ರೆ ತಪ್ಪಾಗಲಾರದು. ಯಾವ ಕಂಪನಿಗಳು ಕೂಡ ಒಬ್ಬ ಬಡವನಿಗೂ ಕೂಡ ದುಡ್ಡು ತಲುಪಬೇಕು ಈ ಕಂಪ್ನಿಯಿಂದ ಅಂತ ಇಷ್ಟೊಂದು ವಿಶಾಲವಾಗಿ ಯೋಚನೆ ಮಾಡಿಲ್ಲ. ಅಂತಹ ಒಂದು ದೊಡ್ಡ ಮಟ್ಟದ ಬಿಗ್ ಒಂದು ಯೋಚನೆ ಮಾಡಿರೋದು ನಮ್ಮ ಆಶ್ ಸರ್ ಅಷ್ಟೇನೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮ ನರನಾಡಿಗಳಲ್ಲಿ ಕೂಡ ಇವತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಇನ್ನೂ ಹಣ ಬಂದಿಲ್ಲ, ಬಟ್ ಆದ್ರೂ ಕೂಡ ಈ ತರ ಒಂದು ದೊಡ್ಡ ಮಟ್ಟದ ಆಲೋಚನೆಗೆ ಇಡೀ ಎಷ್ಟೊಂದು ಕಂಪ್ನಿಗಳು ಬಂದು, ಗೂಗಲ್ ಆದಿಯಾಗಿ ನಮ್ಮ ನಾಲೆಡ್ಜ್ ಎಷ್ಟು ಕಂಪ್ನಿಗಳು, ಯಾರು ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಪಾಪ ಎಷ್ಟೋ ಜನ ಬಡವರಿದ್ದಾರೆ. ನನ್ನ ಕೈಲಿ ಆದಷ್ಟು ಈ ಕಂಪ್ನಿಯಿಂದ ಅವ್ರಿಗೆ ಹಣ ತಲುಪಬೇಕು ಅಂತ ಯಾರು ಯೋಚನೆ ಮಾಡ್ಲಿಲ್ಲ. ಒಂದು. ಈಗ ಎರಡನೇ ದಿನ ಅಂತಂದ್ರೆ ಸರ್, ನಾನು ಯಾರನ್ನೆಲ್ಲ ಎಷ್ಟು ಜನ ಈ ಫೌಂಡರ್ಸ್ ಅಷ್ಟು ಜನ ಕೂಡ ಸೊಸೈಟಿನ ಏನಾದ್ರೂ ಅವ್ರದ್ದೊಂದು ಕೊಡುಗೆ ಕೊಡ್ಲಿ ಈ ಒಂದು ಆನ್ಪಾಸ್ ಮೂಲಕ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿಯನ್ನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವ್ ಯಾರು ಕೂಡ ಪ್ಯಾನಿಕ್ ಅಂದ್ರೆ ನಿರಾಸೆಗೊಳ್ಳೋದು ಬೇಡ. ಕಾರಣ ಇವತ್ತಿನ ಮಟ್ಟಿಗೆ ನಾವೆಲ್ಲರೂ ಕೂಡ ಈ ವರ್ಷದಲ್ಲೇ ಆಲ್ಮೋಸ್ಟ್ ಎಲ್ರು ಕೂಡ ಖುಷಿಯ ಕ್ಷಣಗಳನ್ನ ಅನುಭವಿಸುವ ಕಾಲ ಬಂದೋಗಿದೆ. ಹಾಗಾಗಿ ನಾನ್ ನಿಮ್ಮಲ್ಲಿ ಕೇಳೋದಿಷ್ಟೇನೆ, ಯಾಕಂದ್ರೆ ಎಲ್ರೂ ಕೂಡ ನಾವು ತುಂಬಾ ಮಾತಾಡ್ತೀವಿ, ಸಾಕಷ್ಟು ನಾಲೆಡ್ಜ್ ಶೇರ್ ಆಗುತ್ತೆ. ಹಾಗಾಗಿ ನಿಮಗ್ ನೀವೇ ರಿಯಲೈಸ್ ಮಾಡ್ಕೋಬೇಕು. ಇನ್ನು ಮುಂದೆ ಬರುವಂತಹ ಡಿಜಿಟಲ್ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ನ ನೀವು ಸಂಪಾದನೆ ಮಾಡ್ಲೇಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಡಿಜಿಟಲ್ ಪ್ರಾಡಕ್ಟ್ ನಾವು ಬೇರೆಯವ್ರಿಗೆ ಒಂದ್ಸಲ ಅದನ್ನ ಹೇಳಕ್ಕೆ ಅಂತ ಹೋದಾಗ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ನಾವೆಲ್ಲರೂ ಕೂಡ ಜೂನಿಯರ್ ಸರ್ ತರ ಆಗ್ಬೇಕು ಅಂತಂದ್ರೆ ನಮ್ಗೆ ನಾಲೆಡ್ಜ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಸಿಸ್ಟಮ್ ಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ಇಂಟರ್ನೆಟ್ ಅನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನೇನ್ ಒಂದು ವೆಬ್ಸೈಟ್ ಗಳಲ್ಲಿ ಏನೇನ್ ನಡೀತಾ ಇದೆ ಅಪ್ಡೇಟ್ ಗಳನ್ನ ನೀವು ಸೂಕ್ಷ್ಮವಾಗಿ ನೋಡ್ಕೋಬಹುದು. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು, ಅದು ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾರಿಗೆ ಇಂಗ್ಲಿಷ್ ಬರೋದಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಅವರೆಲ್ಲ ಕನ್ನಡದಲ್ಲಿ ನಿಧಾನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳುವಂತ ಕೆಲಸ ದಯವಿಟ್ಟು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ್ಲೂ ಕೂಡ ನಾವು 2 ವರ್ಷ ಹಿಂದೆ ಮಾತಾಡೋ ಹೋಗೋದು, ಅದು 1 ವರ್ಷ ಹಿಂದೆ ಇದ್ದಾಗ ಮಾತಾಡೋ ಮಾತುಗಳು ಆಗ್ಬಾರ್ದು. ಪ್ರತಿದಿನ ಅಪ್ಗ್ರೇಡೆಡ್ ಗಳಾಗ್ಲೇಬೇಕು. ನಮ್ಮ ನಾಲೆಡ್ಜ್ ಚೇಂಜ್ ಆಗ್ಬೇಕು, ನಮ್ಮ ಆಲೋಚನೆಗಳು ಚೇಂಜ್ ಆಗ್ಬೇಕು, ನಮ್ಮ ಮಾತುಗಳಲ್ಲಿ ಬದಲಾವಣೆಗಳಾಗ್ಲೇಬೇಕು. ಯಾರು ಆನ್ ಪ್ಯಾಸಿವ್ ಅಂದ್ರೆ ನಮ್ಮ ಮನಸ್ಸೊಳಗಡೆ ಹೆಮ್ಮೆ ಬರಬೇಕು. ಆ ಹೆಮ್ಮೆ ನಿಮ್ಮಲ್ಲಿ ಬಂದಾಗ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮಲ್ಲಿ ಎಷ್ಟು ಆನ್ ಪ್ಯಾಸಿವ್ ಬಗ್ಗೆ ಪಾಸಿಟಿವ್ ಥಾಟ್ಸ್ ಗಳು ಇರುತ್ತೋ ಅಷ್ಟು ಥಾಟ್ಸ್ ಗಳು ಇನ್ನೊಬ್ಬರ ಮೇಲೆ ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನೀವೆಷ್ಟು ಸಲ ಆನ್ ಪ್ಯಾಸಿವ್ ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೋ ಅಷ್ಟು ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ನ ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಖುಷಿಯ ಕ್ಷಣಕ್ಕೆ ಕಾಯ್ತಾ ಇದ್ವಲ್ಲ, ಇಷ್ಟು ವರ್ಷಗಳಿಂದ ಎಲ್ಲವೂ ಕೂಡ ಬರಲಿವೆ. ಹಾಗಾಗಿ ಯಾರೂ ಕೂಡ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ರೂ ಸಂತೋಷವಾಗಿರಿ. ಈಗ್ಲೇ ನನಗೆ ಬಂದಿದೆ ಅನ್ನೋ ಫೀಲ್ ಮಾಡಿ. ಆ ಪಾಸಿಟಿವ್ ಎನರ್ಜಿ, ಆ ವಿಶ್ವಶಕ್ತಿ ಏನ್ ಕಾಸ್ಮಿಕ್ ಎನರ್ಜಿ ಎಲ್ಲ ಇಡೀ ವರ್ಲ್ಡ್ ಅಲ್ಲಿ ಅದು ಪ್ರಭಾವ ಬೀರ್ಬೇಕು. ಹಾಗಾಗಿ ನಿಮ್ಮೆಲ್ಲರ ಒಂದು ಕಳಕಳಿಯ ಮನವಿ ಏನಂತಂದ್ರೆ, ಎಲ್ರೂ ಕೂಡ ಪಾಸಿಟಿವ್ ಆಗಿ ಸಾಕಷ್ಟು ಜನಕ್ಕೆ ಅದು ಮುಂದೆ ತಿಳಿಸುವಂತ ಕಾಲ ನಮಗೂ ಬರುತ್ತೆ. ಆ ಸೌಭಾಗ್ಯ ಈ ಒಂದು ಆನ್ ಪಾಸ್ ಅಲ್ಲಿ ನಾವೆಲ್ಲರೂ ಕೂಡ ಇರೋದು ನಮ್ಗೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ನಾವು ಇದ್ರಲ್ಲಿ ಒಂದು ಪಾಠವನ್ನು ಒನ್ ಆಫ್ ದ ಪಾರ್ಟ್ ಆಗಿರೋದು ನಮ್ಗೆ ಖುಷಿ ವಿಚಾರ ಅಂತ ಹೇಳ್ತಾ, ಇವತ್ತು ಭಾಸ್ಕರ್ ಸರ್ ಬಹಳ ಚೆನ್ನಾಗಿ ಪ್ರೀತಿಯಿಂದ ಎಲ್ರೂ ಕೂಡ ಡಾಟಾ ಸೆಂಟರ್ ಬಗ್ಗೆ ಶೇರ್ ಮಾಡಿದ್ರು. ಸತ್ಯಪ್ರಕಾಶ್ ಸರ್, ರಾಜ್ಕುಮಾರ್ ಸರ್ ಕೂಡ ಬಂದಿದ್ದಾರೆ. ಇಲ್ಲಿ ಯಾರೆಲ್ಲ ಬಂದಿದ್ರಿ ಗಣ್ಯರು ಅಂದ್ರೆ ಲೀಡರ್ಸ್ ಗಳು, ಆನ್ ಪ್ಯಾಸ್ ತುಂಬಾ ಕೆಲಸಗಳನ್ನ ಮಾಡಿರೋರು, ಅವ್ರೆಲ್ರಿಗೂ ಕೂಡ
ಪ್ರೀತಿಯಿಂದ ನನ್ನ ನಮನಗಳನ್ನ ಹೇಳ್ತಾ, ಇಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಿರಿ, ಗೊತ್ತಿಲ್ದೇ ಇದ್ದವರು ಅಥವಾ ಭಾಗವಹಿಸದೇ ಇದ್ರು ಕೂಡ ನಾನು ಪ್ರೀತಿಯಿಂದ ಅವ್ರಿಗೆ ನಾನು ನಮಸ್ಕಾರ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಭಾಸ್ಕರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸರ್, ನಾವು ಈಗ ನಾವು ಆಕ್ಚುಲಿ ನಾವು ಓ ಕನೆಕ್ಟ್ ಅಲ್ಲೇ ಮೀಟಿಂಗ್ ಮಾಡ್ಬೇಕಾಗಿತ್ತು. ಓ ಕನೆಕ್ಟ್ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಈಗ ವೆಬ್ಸೈಟ್ ಬಂದಿರೋದ್ರಿಂದ ಓ ಕನೆಕ್ಟ್ ಸದ್ಯಕ್ಕೆ ಯಾರು ಕೂಡ ಓ ಕನೆಕ್ಟ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲ. ಏನೇ ಅಪ್ಡೇಟ್ಸ್ ಅಥವಾ ಏನೇ ಬಂದ್ರು ಕೂಡ ನಾಳೆ ಬುಧವಾರ ಇರೋದ್ರಿಂದ ನಾಳೆ 360 ನಡಿಬಹುದು ಅಥವಾ ನಡೆದೇನೂ ಇರ್ಬೋದು, ಹೇಳಿಕ್ಕಾಗಲ್ಲ. ಏನಂತ ವಿಚಾರಗಳು ಗೊತ್ತಾಗುತ್ತೆ. ಓಕೆ, ಏನೇ ವಿಚಾರಗಳಿದ್ರೆ ನಾವು ನಿಮ್ಗೆ ತಿಳಿಸ್ತೀವಿ. ಓಕೆ, ಅಲ್ಲಿವರೆಗೆ ಪ್ರತಿಯೊಬ್ರು ಕೂಡ ಪಾಸಿಟಿವ್ ಆಗಿರಿ. ಏನು ಅಂದ್ರೆ ಈ ನೆಗೆಟಿವ್ ಯೂಟ್ಯೂಬ್ಗಳು, ನೆಗೆಟಿವ್ ಮೆಸೇಜ್ಗಳು ಬಹಳಷ್ಟು ಹರಡ್ತಾ ಇದಾವೆ. ಅವಕ್ಕೆ ತಲೆ ಕಿವಿಗೊಡಕ್ ಹೋಗ್ಬೇಡಿ. ಯಾಕಂದ್ರೆ ಅವೆಲ್ಲ ವಿಚಾರಗಳು ಏನಂತಂದ್ರೆ ಅವರ ಒಂದು ಪ್ರಚಾರಕ್ಕೆ ಅಥವಾ ಅವರ ಒಂದು ಪಬ್ಲಿಸಿಟಿಗೋಸ್ಕರ ಅವರು ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಬಿಟ್ರೆ ಆದ್ರೆ ಅವು ಏನು ಪ್ರಯೋಜನಕ್ಕಿಲ್ದಿದ್ದಂತ ಮೆಸೇಜ್ಗಳು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಸಾಕಷ್ಟು ಜನ ಏನೇನೆಲ್ಲ ಮೆಸೇಜ್ಗಳು, ಈಗ ನಾವು ನಾರ್ತ್ ಇಂಡಿಯನ್ ಗ್ರೂಪ್ ಅಲ್ಲಿ ಇದೀನಿ, 1-2 ಗ್ರೂಪ್ ಅಲ್ಲಿ ಮೆಸೇಜ್ಗಳನ್ನ ನೋಡಿದ್ರೆ ತಲೆ ಗಿರ್ರನ್ನುತ್ತೆ. ಆ ರೀತಿ ಮೆಸೇಜ್ಗಳನ್ನ ಹಾಕ್ತಾರೆ. ಅದು ಯಾರು ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ ಹಂಗಾಗಿದೆ. ಸೊ ಆ ತರದ ಮೆಸೇಜ್ಗಳಿಗೆ ಯಾರು ಕಿವಿ ಕೊಡಕ್ ಹೋಗ್ಬೇಡಿ. ಈಗ ನಮ್ಗೆ ಬ್ಯಾಕ್ ಆಫೀಸ್ ನಲ್ಲಿ ಏನ್ ಮೆಸೇಜ್ ಬರುತ್ತೆ ಅಥವಾ ಪಾಪ್ಅಪ್ ಮೆಸೇಜ್ಗಳು ಬರ್ತವೆ, ಅವು ನಮ್ಗೆ ಅಥೆಂಟಿಕ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಲೀಡರ್ಸ್ ಗಳು ನಮ್ಗೆ ವಿಚಾರಗಳನ್ನ ಕರೆಕ್ಟ್ ಆಗಿ ತಿಳಿಸ್ತಾರೆ. ಓಕೆ, ಸೊ ಇವಿಷ್ಟು ವಿಚಾರಗಳು ಇವತ್ತು ಇತ್ತು. ಲೂಯಿಸ್ ಸರ್, ಮತ್ತೆ ನೀವು ಮಾತಾಡೋದಿದ್ರೆ ಮಾತಾಡ್ಬೋದು, ಅದರ್ವೈಸ್ ನಾನು ನಿಮ್ ಫೋರ್ಸ್ ಮಾಡಲ್ಲ. ಯಾಕಂದ್ರೆ ಜ್ವರ ಬಂದಿದೆ ಅಂತ ಹೇಳಿದ್ರು ಅವರು. ಓಕೆ ಸರ್, ಇದೊಂದೆರಡು ಮಾತು ಹೇಳ್ತೀನಿ ಸರ್. ಎಸ್ ಸರ್, ಎಸ್ ಸರ್. ಸರ್, ಏನಂದ್ರೆ ಅದೇ ಇವತ್ತು ಮಾರ್ಟಿ ಸರ್ ಹೇಳಿದ್ರಲ್ಲ, ನಾಳೆ ಏನಾದ್ರು ಇವು ಏನಿಗೆ ಸಿಸ್ಟಮ್ ಅಪ್ಗ್ರೇಡೆಡ್ ಆಗ್ತಾ ಇದೆ, ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇದೆ, ಅದು ಕಂಪ್ಲೀಟ್ ಆದ್ರೆ ನಾಡಿದ್ದು ಗುರುವಾರ ನಮ್ಗೆ 360 ಮೀಟಿಂಗ್ ಇರುತ್ತೆ. ಇಲ್ಲಾಂದ್ರೆ ಯಥಾಸ್ಥಿತಿ ಇನ್ನೊಂದೆರಡು ದಿವಸ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಸ್ನೇಹಿತರೆ, ಸರ್ ಭಾಸ್ಕರ್ ಸರ್ ಹೇಳಿದ್ರು, ಅಕ್ಷಯ್ ನಾನು ಒಂಚೂರು ಅದಕ್ಕೆ ಆಡ್ ಮಾಡಕ್ ಇಷ್ಟಪಡ್ತೀನಿ. ವಾಟ್ಸಪ್ ಗಳಲ್ಲಿ ಮೆಸೇಜ್ಗಳು ಬರ್ತವೆ, ಕೆಲವು ಮೆಸೇಜ್ಗಳು ಅವರೇ ಟೈಪ್ ಮಾಡಿ ಅವರೇ ಕಳಿಸಿರೋ ಹಾಗೆ ಇರುತ್ತೆ. ದಯವಿಟ್ಟು ಅದನ್ನ ಯಾರು ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ನಾಳಿಕೆ ಬರುತ್ತೆ, ನಾಡ್ದೇ ಬರುತ್ತೆ. ನಾನೇ ಕೇಳಿದೀನಿ ವಾಟ್ಸಪ್ ಅಲ್ಲಿ ಮೆಸೇಜ್ಗಳು ಕನ್ನಡದಲ್ಲೆಲ್ಲ ಬಂದ್ಬಿಟ್ಟಿದೆ. ಅವರೇ ಮಾತಾಡ್ತಾರೆ, ನಾಳೆ 2 days ಅಲ್ಲಿ ಬಿದ್ದೋಯ್ತು, ನಿಮ್ಮ ಅಕೌಂಟಿಗೆ ಬಂದೋಯ್ತು, ಕ್ರೆಡಿಟ್ಸ್ ಬಂದಾಯ್ತು, ಯಾರಿಗೂ ಹೇಳಕ್ ಹೋಗ್ಬೇಡಿ ಅಂತ ಏನ್ ಅನ್ಬೇಕು ಅದನ್ನೇ ವಾಟ್ಸಪ್ ಅಲ್ಲಿ ಮಾತಾಡುವಂತದ್ದು ಅಷ್ಟೊಂದು ಸಮಂಜಸ ಅಲ್ಲ. ಯಾಕಂದ್ರೆ ಆಲ್ರೆಡಿ 2 ವರ್ಷಗಳ ಹಿಂದೆನೆ ಹೇಳಿದರೆ ತಪ್ಪು ಮೆಸೇಜ್ಗಳನ್ನ ಕಳಿಸ್ಬೇಡಿ. ಬ್ಯಾಕ್ ಆಫೀಸ್ ಅಲ್ಲಿ ಬರೋ ಅದೊಂದು ಬೇಕಾದ್ರೆ ನೀವು ಅಪ್ಡೇಟ್ ಗಳು ಮಾಡ್ಕೊಳ್ಳಿ. ಮತ್ತೆ ನೀವೇ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ನಾವು ಹೇಳೋದಕ್ಕೂ ಅಲ್ಲಿ ನಡೆಯೋದಕ್ಕೂ ಬಹಳ ಡಿಫ್ರೆಂಟ್ ಇದೆ ಅಂತ 2 ವರ್ಷದ ಹಿಂದೆನೆ ಹೇಳಿದ್ದಾರೆ. ಹಾಗಾಗಿ ವಾಟ್ಸಪ್ ಅಲ್ಲಿ ಕಳಿಸೋಕ್ ಮುಂಚೆ ಸಾಕಷ್ಟು ಯೋಚನೆ ಮಾಡಿ. ಯಾಕಂದ್ರೆ ತುಂಬಾ ಮುಗ್ಧರಿದ್ದಾರೆ. ಈ ತರ ಕಳ್ಸಿದ ತಕ್ಷಣ ಅದನ್ನ ನಂಬಿ ಎಲ್ಲಾರ್ಗು ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸರ್ ಮೆಸೇಜ್ ಬಂದಿತ್ತು, ನಿಜನಾ ಸರ್, ತಪ್ಪ ಸರ್, ಸುಳ್ಳ ಸರ್, ಅಥವಾ ನಾಳೆ ಬಂದ್ಬಿಡತ್ತಾ ಸರ್ ಅಂತ ಹಿಂಗೆಲ್ಲ ಕೇಳಕ್ ಬರ್ತಾರೆ. ಆಮೇಲೆ ಮತ್ತೆ ಇನ್ನೊಂದ್ ವಾರ, ಸರ್ ಏನ್ ಸರ್ ಅವತ್ತು ಹಂಗ್ ಮೆಸೇಜ್ ಮಾಡಿದ್ರೆ ಇಲ್ಲಿ ಏನು ಆಗಿಲ್ವಲ್ಲ ಸರ್, ಇದು ಯಾಕೋ ಡೌಟ್ ಸರ್, ಹಿಂಗೆ ನನಗೂ ಕೂಡ ಕೇಳಿದ್ದಾರೆ. 4-5 ಮಂದಿ ನನಗೂ ಕೇಳಿದೆ. ನಾನು ಹೇಳಿದೀನಿ, ನೋಡಿ ನಾವ್ ಯಾವತ್ತೂ ನಿಮ್ಗೆ ಹೇಳಿಲ್ಲ ಈ ತರ ಆಗತ್ತೆ ಅಂತ. ಬ್ಯಾಕಪ್ಸ್ ಎಲ್ಲ ಆಗಿದ್ದನ್ನ ಮಾತ್ರ ಹೇಳ್ತಿಲ್ಲ. ಕನೆಕ್ಟ್ ಮೀಟಿಂಗ್ ಅಲ್ಲಿ ನಡೆದ್ರೆ ಅಲ್ಲಿ ಮಾತ್ರ ಹೇಳಕ್ ಸಾಧ್ಯ. ಯಾವ್ದು ನಾವ್ ಹೇಳಕ್ ಬಂದಿಲ್ಲ. ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ನೋಡ್ಬಿಟ್ಟು ನೀವು ನಂಬೋದು ಬಿಡೋದು ನಿಮಗ್ ಸೇರ್ಕೊಂಡಿದ್ದು ಅಂತ ನಾನು ಕೂಡ ಹೇಳಿದೀನಿ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಯಾರೆಲ್ಲ ನೆರೆದ್ರಿ, ಕೆಲವೊಂದು ಕರೆಕ್ಟ್ ಆಗಿ ಇದ್ರು ಕೂಡ ನೀವು ಅದನ್ನ ಬೇರೆಯವ್ರಿಗೆ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿ, ಇದು ಸರಿನಾ ತಪ್ಪಾ ಅಂತ. ಯಾಕಂದ್ರೆ ಅದು ಅಥೆಂಟಿಕ್ ಆಗಿರ್ಬೇಕು. ನಾವು ಕಳಿಸುವ ಮೆಸೇಜ್ಗಳು ಅವ್ರಿಗೆ ನಂಬೋ ಹಾಗಿರ್ಬೇಕು. ನೀವು ಕಳ್ಸಿದ ತಕ್ಷಣ ಅವರು ಇಮ್ಯಾಜಿನೇಷನ್ ಮಾಡಕ್ ಸ್ಟಾರ್ಟ್ ಆಗಿರ್ತಾರೆ. ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಎಲ್ಲ ಏನೇನೋ ಅವ್ರಿಗೆ ಇಮ್ಯಾಜಿನೇಷನ್ ಕಲ್ಪನೆ ಬಂದ್ಬಿಡ್ತಾರೆ. ಹಾಗಾಗಿ ಕಳಿಸುವಂತ ಮೆಸೇಜ್ಗಳು ಬಹಳ ವ್ಯಾಲಿಡ್ ಆಗಿರ್ಲಿ. ನೀವು ಆಡೋ ಮಾತುಗಳು ಕೂಡ ತುಂಬಾ ವ್ಯಾಲಿಡ್ ಆಗಿರ್ಲೇಬೇಕು ಇನ್ನು ಮುಂದೆ ಅಂತ ನಾನು ಕೇಳ್ಕೊತಾ ನನ್ನ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಸರ್, ನೀವ್ ಹೇಳ್ದಾಗೆ ಈಗ ವ್ಯಾಲಿಡ್ ಮೆಸೇಜ್ಗಳು ಬಂದ್ರೆ ಮಾತ್ರ ಅದೊಂದು ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಯಾರೇ ಮೆಸೇಜ್ ಕಳಿಸುವಾಗ 100 ಸರಿ ವಿಚಾರ ಮಾಡ್ಬೇಕು. ನಾವು ಇದು ಸರಿನಾ ತಪ್ಪ, ಅಥವಾ ನಾವು ಅದನ್ನ ಕುಲಂಕುಷವಾಗಿ ಅದನ್ನ ಒಂದು ತಿಳ್ಕೊಂಡು ನಾವು ಮೆಸೇಜ್ ಫಾರ್ವರ್ಡ್ ಮಾಡಿದ್ರೆ ಅದು ಎಲ್ರಿಗೂ ಅನುಕೂಲ ಆಗುತ್ತೆ. ಓಕೆ, ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಜಾಗೃತರಾಗೋಣ. ಸೊ ಇವಿಷ್ಟು ವಿಚಾರಗಳು ಇವತ್ತು ನಾವು ನಿಮಗೆ ತಿಳಿಸ್ಬೇಕಾಗಿರುವಂತ ವಿಚಾರ. ಯಾಕಂದ್ರೆ ಸಾಕಷ್ಟು ಕಾಲ್ಗಳು, ಮೆಸೇಜ್ಗಳು ಬಂತು. ಏನ್ ಸರ್ ಕಂಪನಿ ಹೋಯ್ತಾ, ಓಡೋಯ್ತಾ, ನೆಗೆಟಿವ್ ಏನೆಲ್ಲ ಮಾತಾಡೋರು ಫೋನ್ಗಳು, ಮೆಸೇಜ್ಗಳು ಬಂದವು ನಮ್ಗೆ. ಹಾಗಾಗಿ ನಿಮ್ಗೆ ವಿಚಾರಗಳನ್ನ ತಿಳಿಸ್ಬೇಕಾದಂತ ಪ್ರಮೇಯ ಬಂತು. ಸೊ ಅದ್ರ ಜೊತೆಗೆ ನಾನು ಆಕ್ಚುಲಿ ಕನೆಕ್ಟ್ ಅಲ್ಲಿ ಡಾಟಾ ಸೆಂಟರ್ ಬಗ್ಗೆ ಮಾತಾಡುವಂತ ಇದ್ದೆ, ಬಟ್ ಅಷ್ಟು ಚೆನ್ನಾಗಿ ನನಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಇವತ್ತು. ಯಾಕಂದ್ರೆ ಗಡಿಬಿಡಿ ಆಗೋಯ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ. ಸೊ ಇರ್ಲಿ, ಎನಿ ಹೌ
ಎಷ್ಟೋ ತನಕ ಎಲ್ಲರೂ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಸತ್ಯಪ್ರಕಾಶ್ ಸರ್ ಮತ್ತೆ ಚಕ್ರವರ್ತಿ ಸರ್, ರಾಜ್ಕುಮಾರ್ ಸರ್, ನೀವೆಲ್ಲ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು. ಮತ್ತೆ ನಾವು ಈಗ ನಾಳೆ ನಾಡ್ದು ಏನು ವಿಚಾರಗಳು ಬರುತ್ತೆ, ಏನೇನು ಅಪ್ಡೇಟ್ಸ್ ಗಳು ಬರ್ತವೆ, ನಮ್ಮ ವೆಬ್ಸೈಟ್ ಯಾವ ರೀತಿ ಚಾಲು ಆಗುತ್ತೆ, ಅದು ಚಾಲು ಆದ ನಂತರ ಮತ್ತೆ ಏನೇನು ಹೊಸ ಬೆಳವಣಿಗೆಗಳು ಬರ್ತವೆ ಅವನ್ನೆಲ್ಲವನ್ನು ಕೂಡ ನಾವು ನಿಮ್ಗೆ ತಿಳಿಸ್ತೀವಿ. ಓಕೆ, ಮುಂದೆ ಏನೇನ್ ಅಪ್ಡೇಟ್ಸ್ ಬರುತ್ತೆ ಅದನ್ನೆಲ್ಲವನ್ನು ಕೂಡ ನಿಮ್ಗೆ ನಾವು ತಿಳಿಸ್ತೀವಿ. ಓಕೆ, ಅಲ್ಲಿವರೆಗೂ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ನಮ್ಮ ಸ್ಲೋಗನ್ ಅನ್ನ ಹೇಳಿ ನಾವು ಈ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. We are We so are so in it to win it. Thank you all. ಓಕೆ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಆಲ್. ಓಕೆ.